ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ರೈತ ಬಾಂಧವರೇ, ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಪೀಡನಾಶಕಗಳ ಬಳಕೆಯನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ. ಜಿ. ಮಂಜುನಾಥ್ ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ಮಂಜುನಾಥ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಈ ದಿವಸ ತೋಟಗಾರಿಕಾ ಬೆಳೆಗಳಲ್ಲಿ ಜೈವಿಕ ಗೊಬ್ಬರಗಳ ಬಳಕೆ ಪ್ರಾಮುಖ್ಯತೆ ಮತ್ತು ವಿಶೇಷವಾಗಿ ಜೈವಿಕ ಪೀಡನಾಶಕಗಳ ಬಳಕೆ, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು, ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಈ ನಿಟ್ಟಿನಲ್ಲಿ ಏನಾದರೂ ಹೊಸ ವಿಚಾರಗಳನ್ನು ಸಂಶೋಧನೆ ಮಾಡಿದೆಯಾ? ಈ ಎಲ್ಲದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಿ ಡಾಕ್ಟ್ರೆ. ಇವತ್ತಿನ ವಿಷಯ ಜೈವಿಕ ಪೀಡನಾಶಕಗಳು ಮತ್ತು ಜೈವಿಕ ಪೋಷಕಾಂಶಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಇವತ್ತು. ಅದರ ಮಹತ್ವದ ಬಗ್ಗೆ ನಾವು ಅರಿಲೇಬೇಕಾದ ಮುಖ್ಯ ಘಟ್ಟದಲ್ಲಿ ಇವತ್ತು ಇದ್ದೀವಿ. ಯಾಕೆ ಅಂತ ಹೇಳಿದರೆ, ಇವತ್ತು ತುಂಬ ಜನ ನಾವು ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ನೈಸರ್ಗಿಕ ಕೃಷಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂಥ ಕಾಲಘಟ್ಟದಲ್ಲಿ ಈ ಜೈವಿಕ ಪೀಡನಾಶಕಗಳು ಮತ್ತು ಜೈವಿಕ ಜೀವಾಣುಗಳ ಬಳಕೆ ಅತ್ಯಂತ ಮಹತ್ವದ್ದು ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕೆ ಅಂತ ಹೇಳಿದರೆ, ಇವತ್ತು ಯಾವುದೋ ಒಂದು ಪದ್ಧತಿಯಿಂದ ಬೆಳೆಗಳ ನಿರ್ವಹಣೆ ಕಷ್ಟ ಸಾಧ್ಯ. ಮುಖ್ಯವಾಗಿ ಪೋಷಕಾಂಶಗಳ ನಿರ್ವಹಣೆ, ಕೀಟಗಳ ನಿರ್ವಹಣೆ ಮತ್ತು ರೋಗಗಳ ನಿರ್ವಹಣೆಗೆ ಈ ಜೈವಿಕ ಜೀವಾಣುಗಳ ಬಳಕೆ ಅತ್ಯಂತ ಮಹತ್ವದ್ದು ಅಂತ ಹೇಳಿದ್ರೆ ತಪ್ಪಲ್ಲ. ಮತ್ತು ಸಮಗ್ರ ಕೃಷಿ ಪದ್ಧತಿಗಳ ಮುಖಾಂತರ ನಾವೇನಾದರೂ ಕೂಡ ಈ ಜೈವಿಕ ಜೀವಾಣುಗಳನ್ನು ಬಳಸಿದ್ರೆ ನಮ್ಮ ತೋಟಗಾರಿಕೆಯಲ್ಲಿ ಕೃಷಿಯಲ್ಲಿ ಆಗ್ತಾ ಇರೋವಂಥ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ಬೋದು ಮತ್ತು ಇವುಗಳ ಬಳಕೆಯಿಂದ ದೀರ್ಘಕಾಲಿಕವಾಗಿ ಅಂದರೆ ಏನು ನಾವು ರಾಸಾಯನಿಕಗಳನ್ನು ಬಳಸ್ತಾ ಇದ್ದೀವಿ, ಆ ರಾಸಾಯನಿಕಗಳ ಬಳಕೆಯ ದುಷ್ಪರಿಣಾಮಗಳನ್ನು ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ಸಹಾಯ ಆಗುತ್ತೆ ಅಂದರೆ ತಪ್ಪಲ್ಲ. ಇತ್ತೀಚಿನ ನಾವು ವರದಿಗಳನ್ನು ನೋಡಿದಾಗ ಕಳೆದ ಒಂದು ದಶಕದಲ್ಲಿ ಅಂದರೆ 10-15 ವರ್ಷಗಳಲ್ಲಿ ರಾಸಾಯನಿಕಗಳ ಬಳಕೆ ಗಣನೀಯವಾಗಿ ಕಡಿಮೆ ಆಗಿದೆ ಮತ್ತು ಬಳಕೆ ಈ ಜೈವಿಕ ಪೋಷಕಾಂಶಗಳ ಬಳಕೆ ಮತ್ತು ಪೀಡನಾಶಕಗಳ ಬಳಕೆ ಗಣನೀಯವಾಗಿ ಏರಿಕೆಯಾಗಿದೆ ಅಂತ ಹೇಳಿದರೆ ತಪ್ಪಲ್ಲ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ 30-35% ರಾಸಾಯನಿಕಗಳ ಬಳಕೆ ಕಡಿಮೆ ಆಗಿದೆ ಸರ್. ಮತ್ತು ಇದರ ಬಳಕೆಯೂ ಕೂಡ ಜಾಸ್ತಿ ಆಗಿದೆ. ಒಂದು ತುಂಬ ಚಿಕ್ಕ ಉದಾಹರಣೆಗಳ ಮುಖಾಂತರ ಹೇಳ್ಬೋದು ಅಂತ ಹೇಳಿದ್ರೆ, ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಪ್ರತಿ ವರ್ಷ 25 ಲಕ್ಷಕ್ಕಿಂತಲೂ ಅಧಿಕ ನಾವು ಪೀಡನಾಶಕಗಳನ್ನು ಮತ್ತು ಜೀವಾಣುಗಳನ್ನು ರೈತರು ನಮ್ಮಲ್ಲೇ ಬಂದು, ಯಾವುದೇ ಮಾರ್ಕೆಟ್ ಮಾಡದಿದ್ರು ಕೂಡ ನಮ್ಮಲ್ಲೇ ಬಂದು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮಹತ್ವ ಹೆಚ್ಚಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಮಣ್ಣಿನಿಂದ ಬರೋವಂಥ ರೋಗಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನಾನು ತುಂಬ ಖಂಡಿತವಾಗಿದ್ದರೆ ನಾನು ಈ ಮಣ್ಣಿನಿಂದ ಬರಬಹುದಾದ ರೋಗಗಳನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡಲಿಕ್ಕೆ ಜೈವಿಕ ಜೀವಾಣುಗಳ ಬಳಕೆಯಿಂದ ಮಾತ್ರ ಸಾಧ್ಯ, ರಾಸಾಯನಿಕಗಳಲ್ಲ ಅಂಥೇಳಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಮತ್ತು ಜೈವಿಕ ಜೀವಾಣುಗಳು ಅಂದರೆ ಯಾವ ಥರ ಇದೆ, ಎಷ್ಟು ಥರ ಇದೆ ಅಂತ ಹೇಳಿದ್ರೆ, ನಾನು ಸುಮ್ಮನೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಮೇಜರಾಗಿ ಮುಖ್ಯವಾಗಿ ಪೋಷಕಾಂಶಗಳ ಬಳಕೆಗೆ ನಾವು ಜೀವಾಣುಗಳನ್ನು ಬಳಸುವಂಥದ್ದು, ರೋಗಗಳ ನಿರ್ವಹಣೆಗೆ ಜೀವಾಣುಗಳನ್ನು ಬಳಸುವಂಥದ್ದು, ಕೀಟಗಳ ನಿರ್ವಹಣೆಗೆ ಜೀವಾಣುಗಳನ್ನು ಬಳಸುವಂಥದ್ದು. ನಾನು ಪೋಷಕಾಂಶಗಳ ನಿರ್ವಹಣೆಗೆ ನಾವು ರಸಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ. ಆ ರಸಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಏನಾದರೂ ಕೂಡ ಜೀವಾಣುಗಳನ್ನು ಬಳಸ್ಬೋದಾ ಅಂತ ಕೇಳಿದರೆ ಖಂಡಿತವಾಗಿ ಹೌದು. ಉದಾಹರಣೆಗೆ ಮುಖ್ಯವಾದ ಪೋಷಕಾಂಶಗಳು ಯಾವುದು ಅಂತ ಹೇಳಿದ್ರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್. ಸಾರಜನಕ ನಿರ್ವಹಣೆಗೆ ದ್ವಿದಳ ಧಾನ್ಯಗಳು ಅಂತ ಹೇಳಿದ್ರೆ ರೈಸೋಬಿಯಂಗಳ ಬಳಕೆ. ರೈಸೋಬಿಯಂ ಎಷ್ಟರ ಮಟ್ಟಿಗೆ ನಾವು ಸಾರಜನಕವನ್ನು, ಈ ಪ್ರಕೃತಿ ದತ್ತವಾಗಿರುವ ಸಾರಜನಕವನ್ನು ಕೊಡುತ್ತೆ ಅಂತ ಹೇಳಿದ್ರೆ 1 ಹೆಕ್ಟೇರ್ಗೆ 200 kg ಅಧಿಕ ಸಾರಜನಕವನ್ನು ಗಿಡಗಳಿಗೆ ಕೊಡುತ್ತೆ. ಅದೇ ರೀತಿ ದ್ವಿದಳ ಧಾನ್ಯಗಳಲ್ಲದ ಬೇರೆ ಬೆಳೆಗಳಿಗೆ, ಅಂದರೆ ನಾವು ಕಾಳುಗಳಲ್ಲದ ಬೆಳೆಗಳಿಗೆ ಅಂತ ಹೇಳಿದ್ರೆ ಸೀರಿಯಲ್ಸ್ ಅಂತ ಕರಿತೀವಿ ನಾವು, ಅಂತಹ ಬೆಳೆಗಳಿಗೆ ಅಜೋಟೋಬ್ಯಾಕ್ಟರ್ ಅಥವಾ ಅಜೋಸ್ಪೈರಿಲಮ್ ಅನ್ನುವ ಒಂದು ಜೀವಾಣು ಪ್ರಕೃತಿಯಲ್ಲಿ ಇರಬಹುದಂಥ ಸಾರಜನಕವನ್ನು ಗಿಡಗಳಿಗೆ ಸ್ಥಿರೀಕರಿಸಿ ಗಿಡಗಳಿಗೆ ಕೊಡುತ್ತೆ. ನಮಗೆಲ್ಲ ಗೊತ್ತು, ಸಾರಜನಕ ನಮ್ಮ ವಾತಾವರಣದಲ್ಲಿ 70%ಕ್ಕಿಂತಲೂ ಜಾಸ್ತಿ ಇದೆ. ಈ ವಾತಾವರಣದಲ್ಲಿ ನೈಸರ್ಗಿಕವಾಗಿರುವ ಸಾರಜನಕವನ್ನು ನಾವು ಗಿಡಗಳಿಗೆ ಕೊಡಬೇಕು ಅಂತ ಹೇಳಿದ್ರೆ ಈ ಥರದ ಜೀವಾಣುಗಳನ್ನು ಬಳಸಬೇಕು. ಅದನ್ನು ಹೆಂಗೆ ಬಳಸಬೇಕು ಅಂತ ಹೇಳಿದ್ರೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಹಲವು ಖಾಸಗಿ ಸಂಸ್ಥೆಗಳು ಈ ಜೀವಾಣುಗಳನ್ನು ಒದಗಿಸ್ತಾ ಇದೆ. ಅಲ್ಲಿಂದ ಪಡೆದು ಇವುಗಳನ್ನ ಬಳಸ್ಬೋದು. ನಾನು ಒಂದು ಸಾರಜನಕವಾದ ಹೇಳಿದೆ
ಮತ್ತು ಅದೇ ರೀತಿ ರಂಜಕ ಅಂತ ಹೇಳಿದ್ರೆ, ರಂಜಕಕ್ಕೆ ನಾವು ಮುಖ್ಯವಾಗಿ ಬ್ಯಾಸಿಲಸ್ ಮೆಗಟೇರಿಯಂ ಅನ್ನೋ ಒಂದು ಜೀವಾಣು 30% ಸಾರಜನಕವನ್ನು ಒದಗಿಸುತ್ತೆ. ಅದಲ್ಲದೆ ಮೈಕೋರೈಸಾ ಅನ್ನುವ ಮತ್ತೊಂದು ಜೀವಾಣು, ಅಂದರೆ ಅದು ಬೇರುಗಳ ಜೊತೆಯಲ್ಲೇ ಬದುಕಿ ಅದು ನಮಗೆ ರಂಜಕವನ್ನು ಕೊಡುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ಮೈಕೋರೈಸಾ ಅನ್ನುವ ಒಂದು ಜೀವಾಣುವನ್ನು ಬಳಸಿದ್ರೆ ಏನಂತ ಹೇಳಿದ್ರೆ, ಆ ಬೇರುಗಳ ಗಾತ್ರವನ್ನು ಜಾಸ್ತಿ ಮಾಡುತ್ತೆ. ಆ ಬೇರುಗಳ ಗಾತ್ರ ರಂಜಕವನ್ನು ಒದಗಿಸೋದರ ಜೊತೆಗೆ ಬೇರೆ ಪೋಷಕಾಂಶಗಳನ್ನು ಅತ್ಯಧಿಕವಾಗಿ ಹೀರ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ರಂಜಕವನ್ನು ಒದಗಿಸಲಿಕ್ಕೆ ಈ ಥರದ ತುಂಬ ಉದಾಹರಣೆಗಳಿದೆ. ನಾನು ಬ್ಯಾಸಿಲಸ್ ಮೆಗಟೇರಿಯಂ ಹೇಳ್ತಾ ಇದ್ದೀನಿ, ಮೈಕೋರೈಸಾ ಹೇಳ್ತಾ ಇದ್ದೀನಿ, ಜೊತೆಗೆ ಸುಡೋಮಾನಸ್ ಫ್ಲೋರೆಸೆನ್ಸ್ ಅಥವಾ ಸುಡೋಮಾನಸ್ ಪ್ಯೂಟಿಡಾ ಅನ್ನುವ ಜೀವಾಣುಗಳು ಕೂಡ ರಂಜಕವನ್ನು ಒದಗಿಸುತ್ತೆ. ಅದು ಬ್ಯಾಸಿಲಸ್ ಮೆಗಟೇರಿಯಂ 30% 32% ಕೊಟ್ಟರೆ, ಸುಡೋಮಾನಸ್ ಫ್ಲೋರೆಸೆನ್ಸ್ ಅಥವಾ ಪ್ಯೂಟಿಡಾ ಅನ್ನೋದು 20-24% ರಂಜಕವನ್ನು ಗಿಡಗಳಿಗೆ ಒದಗಿಸುತ್ತೆ. ಮತ್ತು ನಾವು ಪೊಟ್ಯಾಷ್ ನಿರ್ವಹಣೆಗೆ ಹಲವು ರೀತಿಯ ಪೊಟ್ಯಾಷನ್ನು ಒದಗಿಸುವ ಜೀವಾಣುಗಳಿದೆ. ಉದಾಹರಣೆಗೆ ನಾನು ಅತ್ಯುತ್ತಮ ಪರಿಣಾಮಕಾರಿಯಾಗಿ ಪೊಟ್ಯಾಷಿಯಮ್ನ ಒದಗಿಸುವಂಥ ಜೀವಾಣು ಅಂತ ಹೇಳಿದ್ರೆ ಪೆನಿಸಿಲಿಯಂ ಪಿನೋಫೈಲಮ್. 40% ಪೊಟ್ಯಾಷಿಯಮನ್ನು ಗಿಡಗಳಿಗೆ ಕೊಡುತ್ತೆ. ಒಂದು ಹೇಳಲೇಬೇಕಾದ್ದು ಅಂದರೆ, ಪೊಟ್ಯಾಷಿಯಮನ್ನು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಕಷ್ಟ ಸಾಧ್ಯ ಇದೆ. 70% ಪೊಟ್ಯಾಷಿಯಮನ್ನು ನಾವು ಆಮದು ಮಾಡ್ಕೋತಾ ಇದ್ದೀವಿ. ಅಂಥ ಒಂದು ತೀವ್ರವಾಗಿ ತಗುಲ್ತಾ ಇರೋ ವೆಚ್ಚವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಈ ಜೀವಾಣುವನ್ನು ಬಳಸಿದ್ರೆ 40% ಪೊಟ್ಯಾಷಿಯಮನ್ನು ನಾವು ಗಿಡಗಳಿಗೆ ಕೊಡ್ಬೋದು. ಇವತ್ತು ತೋಟಗಾರಿಕಾ ಬೆಳೆಗಳಿಗೆ ಬಂದರೆ ಪೊಟ್ಯಾಷಿಯಮ್ ಅನ್ನೋದು ತುಂಬ ಮುಖ್ಯವಾದದ್ದು. ಪ್ರಮುಖವಾಗಿ ಯಾವುದು ಹಣ್ಣು ಕಚ್ತಾ ಇಲ್ಲ, ಯಾವುದು ಕಾಯಿ ಕಚ್ತಾ ಇಲ್ಲ, ಯಾವುದು ಹೂ ಕಚ್ತಾ ಇಲ್ಲ ಅಂತ ಹೇಳಿದ್ರೆ ಪೊಟ್ಯಾಷಿಯಮ್ನ ನಿರ್ವಹಣೆ ತುಂಬ ಮುಖ್ಯವಾದದ್ದು. ಆ ಪೊಟ್ಯಾಷಿಯಂ ನಿರ್ವಹಣೆಗೆ ಈ ಥರದ ಜೀವಾಣುಗಳು ಸಹಾಯ ಮಾಡುತ್ತೆ. ಜೊತೆಗೆ ನಾವು ಪೊಟ್ಯಾಷಿಯಮನ್ನು ನಾವು ಕೆಮಿಕಲ್ ಮುಖಾಂತರ, ಅಂದರೆ ರಾಸಾಯನಿಕಗಳ ಮುಖಾಂತರ ಕೊಟ್ಟರೆ ಆ ರಾಸಾಯನಿಕಗಳ ಬಳಕೆ ಅಂದರೆ ನಾವು 100% ಯುಟಿಲೈಸ್ ಆಗಲ್ಲ. ಮತ್ತು ಮಣ್ಣಿನ ಗುಣಗಳು ತುಂಬ ಬದಲಾಗ್ತಾ ಇದೆ. ಉದಾಹರಣೆಗೆ ಯಾವುದಾದರೂ ಮಣ್ಣು 8% ಅಂದರೆ pH ಅಂದರೆ ನಾವು ರಸಸಾರ ಏನು ಹೇಳ್ತೀವಿ 8-8.5 ದಾಟಿದ್ರೆ ನಾವು ಕೊಡ್ತಾ ಇರೋಂಥ ಪೊಟ್ಯಾಷಿಯಮ್ನ ಗಿಡಗಳು ಹೀರ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಂಥ ಟೈಮಲ್ಲಿ ನಾವೇನು ಹೇಳ್ತೀವಿ ಅಂದರೆ ನಾವು ಸಲ್ಫೇಟ್ ಆಫ್ ಪೊಟ್ಯಾಷ್ ಕೊಡೋಕೆ ಹೇಳ್ತೀವಿ, ದುಡ್ಡು ಜಾಸ್ತಿ. ಈ ಥರದ ಜೀವಾಣುಗಳು ಬೇರೆ ಈವನ್ ಅದು 9 pH ಇದ್ರೂ ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ ಈ ಥರದ ಮಣ್ಣಿನ ವೈರುಧ್ಯಗಳಲ್ಲೂ ಕೂಡ ಈ ಜೀವಾಣುಗಳು ಕೆಲಸ ಮಾಡ್ತವೆ. ಹಾಗಾಗಿ ರಸಸಾರ 4-9 ಇದ್ರೂ ಕೂಡ ಇವು ಪೋಷಕಾಂಶಗಳನ್ನ ಗಿಡಕ್ಕೆ ಒದಗಿಸ್ತವೆ. ಹಾಗಾಗಿ ಜೈವಿಕ ಜೀವಾಣುಗಳನ್ನು ಪೋಷಕಾಂಶಗಳ ನಿರ್ವಹಣೆಗಾಗಿ ಬಳಸೋದು ತುಂಬ ಮುಖ್ಯವಾದದ್ದು. ನಾನು ತುಂಬ ಒಂದು ಉದಾಹರಣೆ ಮುಖಾಂತರ ವಿವರಿಸ್ತಾ ಇದ್ದೀನಿ. ಇದಕ್ಕೆ ಸಾಕಷ್ಟು ಹಲವು ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಇವತ್ತು ಲಭ್ಯ ಇವೆ ಸರ್. ಮತ್ತು ನಾನು ಬರೀ ಒಂದು ರಸಸಾರದ ಬಗ್ಗೆ ಹೇಳಿದೆ. ಬಹುಮುಖ್ಯವಾಗಿ ಈ ಜೀವಾಣುಗಳು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಕೀಟನಾಶಕಗಳಿರ್ಬೋದು ಮತ್ತು ಪೋಷಕಾಂಶಗಳ ನಿರ್ವಹಣೆಗೆ ಜೈವಿಕಗಳ ಬಳಕೆ ಹೆಂಗಿರಬೇಕು ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಸಾವಯವ ಅಂಶಗಳು ಇರಬೇಕು ಅನ್ನೋದು ಮುಖ್ಯವಾದದ್ದು. ಆ ಸಾವಯವ ಅಂಶಗಳ ಜೊತೆಗೆ ತೇವಾಂಶ ಏನಾದರೂ ಗಿಡದಲ್ಲಿದ್ದರೆ ಖಂಡಿತವಾಗಿಯೂ ಕೂಡ ನಾವು ರಸಗೊಬ್ಬರಗಳ ಬಳಕೆಯನ್ನು 30-40% ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ, ಮಾಡಬಹುದು. ಹಾಗಾಗಿ ಇದನ್ನು ರೈತರು ಬಳಸಬೇಕು. ಇದು ಜೈವಿಕ ಜೀವಾಣುಗಳ ಬಳಕೆ ಪೋಷಕಾಂಶಗಳ ನಿರ್ವಹಣೆಗೆ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಲಘು ಪೋಷಕಾಂಶಗಳ ನಿರ್ವಹಣೆಗೂ ಕೂಡ ಹಲವು ಜೈವಿಕ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿದೆ. ಉದಾಹರಣೆಗೆ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಒಂದಷ್ಟು ಸ್ಟೆಪ್ಟೊಮೈಸಿಸ್ ಅನ್ನುವ ಒಂದು ಜೀವಾಣು, ಅಂದರೆ ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಜಿಂಕ್ ಇರ್ಬೋದು ಅಥವಾ ಒಂದು ಐರನ್ ಇರ್ಬೋದು, ಈ ಥರದ ಜೀವಾಣುಗಳನ್ನು ಈ ಮಣ್ಣಿನಲ್ಲಿ ದೊರೆಯುವಂಥ ಈ ಲಘು ಪೋಷಕಾಂಶಗಳನ್ನು ಕೂಡ ಗಿಡಕ್ಕೆ ತುಂಬ ಅದು ಕೊಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮುಂದುವರೆದು ನಾವು ಹೇಳಬೇಕು ಅಂತ ಹೇಳಿದ್ರೆ, ಒಂದು ಉದಾಹರಣೆಗೆ ಸುಡೋಮಾನಸ್ ಪ್ಯೂಟಿಡಾ ಏನೋ ಒಂದು ಜೀವಾಣು, ಅಂದರೆ ಅದು ದುಂಡಾಣು. ಮಣ್ಣಿನಲ್ಲಿ ನಾವು ಸತತವಾಗಿ ರಾಸಾಯನಿಕಗಳ ಬಳಕೆಯಿಂದ ನಮ್ಮ ಮಣ್ಣು ಬೇರೆ ಬೇರೆ ಕಾರಣಗಳಿಗೆ ಬದಲಾಗ್ತಾ ಇದೆ, ಅದು ಉತ್ತಮವಾಗಿಲ್ಲ. ಅಂದರೆ ಸಪೋಸ್ ನಾವು ಒಂದು ಉದಾಹರಣೆಗೆ ಆಂಟಿಬಯೋಟಿಕ್ಗಳನ್ನ ರೈತರು ತುಂಬ ಯೂಸ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ ಈ ಬ್ಯಾಕ್ಟೀರಿಯಲ್ ದುಂಡಾಣುಗಳಿಂದ ಬರುವಂಥ ರೋಗಗಳ ನಿರ್ವಹಣೆಗೆ. ಈ ಆಂಟಿಬಯೋಟಿಕ್ಗಳನ್ನು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇಡೀ ಒಂದು ರಾಷ್ಟ್ರ ಯೂಸ್ ಮಾಡ್ಬೋದು, ಮನುಷ್ಯರಿಗೆ ಯೂಸ್ ಮಾಡ್ತಾ ಇರೋ ಅಂಥ ಆಂಟಿಬಯೋಟಿಕ್ಗಳನ್ನ ಒಂದು ಜಿಲ್ಲೆ, ಒಂದು ತಾಲೂಕು ಯೂಸ್ ಮಾಡ್ತಾ ಇದೆ ಸರ್. ಅಷ್ಟರ ಮಟ್ಟಿಗೆ ನಾವು ಆಂಟಿಬಯೋಟಿಕ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಈ ಆಂಟಿಬಯೋಟಿಕ್ಗಳು ಮಣ್ಣಿನಲ್ಲಿ ಇರುವಾಗ ಸುಡೋಮಾನಸ್ ಪ್ಯೂಟಿಡಾ ಅನ್ನೋ ಒಂದು ಜೀವಾಣುವನ್ನು ಬಳಸಿದ್ರೆ ಆ ಆಂಟಿಬಯೋಟಿಕ್ಗಳ ಅಂದರೆ ಮೆಟಬಲೈಟ್ ಮಾಡುತ್ತೆ, ಅಂದರೆ ಅದನ್ನು ಉತ್ತಮ ಉತ್ಪನ್ನಗಳಾಗಿ ಬದಲಾವಣೆ ಮಾಡಿ ಜೊತೆಗೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ, ರಂಜಕವನ್ನು ಕೊಡಿಸುತ್ತೆ, ಬೇರುಗಳ ಗಾತ್ರವನ್ನು ಜಾಸ್ತಿ ಮಾಡುತ್ತೆ. ಹೀಗೆ ಇತ್ತೀಚಿನ ವರ್ಷಗಳಲ್ಲಿ ಜೈವಿಕ ಜೀವಾಣುಗಳ ಬಳಕೆ ಮತ್ತು ಅದರ ಸಂಶೋಧನೆ ತುಂಬ, ಅಂದರೆ ಈ ಸಮಸ್ಯೆಗೆ ಈ ಜೈವಿಕ ಜೀವಾಣುವನ್ನು ಬಳಸಿ ಎನ್ನುವಷ್ಟರ ಮಟ್ಟಿಗೆ ನಮ್ಮ ಸಂಶೋಧನೆ ಬೆಳೆದಿದೆ ಮತ್ತು ಉತ್ಪನ್ನಗಳು ಲಭ್ಯವೇ ಇವತ್ತು. ಹಾಗಾಗಿ ನೂರಾರು ಖಾಸಗಿ ಸಂಸ್ಥೆಗಳು, ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ರೈತ ಸಂಸ್ಥೆಗಳು ಕೂಡ ಈ ಜೈವಿಕ ಜೀವಾಣುಗಳನ್ನು
ನಮ್ಮ ಅಂದರೆ ವಿಶ್ವವಿದ್ಯಾಲಯಗಳ ಸಹಕಾರ ಪಡೆದು ಅವರೇ ಅಭಿವೃದ್ಧಿ ಮಾಡಿಕೊಂಡು ಬಳಸ್ತಾ ಇರೋಂಥ ಉದಾಹರಣೆಗಳು ತುಂಬ ಇದೆ. ಯಾಕೆ ಇದೆ ಅಂತ ಹೇಳಿದರೆ ಅದರ ಮಹತ್ವ ಅವ್ರಿಗೆ ಅರಿವಾಗಿದೆ. ಇನ್ನೂ ಅದರ ಅರಿವು ಜಾಸ್ತಿ ಆಗಬೇಕು ಅನ್ನೋದು ನಮ್ಮ ಆಶಯ ಅಷ್ಟೆ. ಇದು ಜೈವಿಕ ಜೀವಾಣುಗಳ ಪೋಷಕಾಂಶಗಳ ಬಳಕೆ. ಇದೇ ರೀತಿ ರೋಗ ನಿರ್ವಹಣೆಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, ರೋಗ ನಿರ್ವಹಣೆಗೆ ಅಂದರೆ ವೆರೈಟೀಸ್ ತುಂಬ ವಿಧ ವಿಧವಾದ ಜೀವಾಣುಗಳ ಬಳಕೆ ಇದೆ. ಎಂಥದ್ದು ಅಂತ ಹೇಳಿದ್ರೆ, ಈ ರೋಗಕ್ಕೆ ನನಗೆ ಒಂದು ಪನಾಮ ಸೊರಗು ರೋಗಕ್ಕೆ ಯಾವ ಜೀವಾಣುವನ್ನು ಬಳಸಿ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಅದರ ICAR ಅದಕ್ಕೋಸ್ಕರನೇ ಒಂದು ಜೀವಾಣುವನ್ನು ಬಿಡುಗಡೆ ಮಾಡಿದೆ. ಅದು ಟ್ರೈಕೋಡರ್ಮಾ ರೆಸಿ ಅಂತ. ಅದಕ್ಕೆ ಒಂದು ಬಯೋರಾಜ್ ಎನ್ನುವ ಒಂದು ಉತ್ಪನ್ನಗಳ ಮುಖಾಂತರ ಇಡೀ ರಾಷ್ಟ್ರಾದ್ಯಂತ ಈ ಪನಾಮ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಅದು ತುಂಬ ಪರಿಣಾಮಕಾರಿ ಕೆಲಸ ಮಾಡಿದೆ. ಅದೇ ರೀತಿಯ ಉತ್ಪನ್ನಗಳನ್ನು NRCB ನಮ್ಮ ಏನು ಭಾರತೀಯ ಬಾಳೆ ಸಂಸ್ಥೆ ಇದೆ ತಿರುಚನಾಪಳ್ಳಿಯಲ್ಲಿ, ಅವರು ಕೂಡ ನೋಟ್ ವಿಲ್ಟ್ ಅನ್ನುವ ಒಂದು ಜೀವಾಣುವನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಅಷ್ಟೇ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದೆ. ತೋಟಗಾರಿಕಾ ವಿಶ್ವವಿದ್ಯಾಲಯ ಒಂದು ಬ್ಯಾಸಿಲಸ್ ಸಬ್ಟಿಲಿಸ್ ಎನ್ನುವ ಒಂದು ಜೀವಾಣುವನ್ನು ಅದು ಅಭಿವೃದ್ಧಿಪಡಿಸಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಥರದ ಹಲವು ಉತ್ಪನ್ನಗಳು ಒಂದು ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ, ಅಂದರೆ ಒಂದು ರೋಗಕ್ಕೆ ಒಂದು ಉತ್ಪನ್ನ ಅನ್ನುವಷ್ಟರ ಮಟ್ಟಿಗೆ ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಹತ್ರ ಜೀವಾಣುಗಳಿದೆ. ನನಗೆ ಬ್ಯಾಸಿಲಸ್ ಸಬ್ಟಿಲಿಸ್ ಅನ್ನುವ ಒಂದು ಜೀವಾಣುವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾದ್ರೆ, ಇತ್ತೀಚೆಗೆ ಒಂದು ತಿಂಗಳ ಒಳಗೆ ಅಂದರೆ ಈ 15 ದಿನಗಳಲ್ಲಿ ಒಂದು ನಮ್ಮ ಕೇರಳ ರಾಜ್ಯ ನಮ್ಮ ಹೆಮ್ಮೆ ಬ್ಯಾಸಿಲಸ್ ಸಬ್ಟಿಲಿಸ್ ನಮ್ಮ ಹೆಮ್ಮೆ ಎನ್ನುವ ಅಷ್ಟರ ಮಟ್ಟಿಗೆ ತೋಟಗಾರಿಕೆ ಅಂದರೆ ನಮ್ಮ ಜೈವಿಕ ಉತ್ಪನ್ನಗಳ ಬಳಕೆಯ ಮಹತ್ವವನ್ನು ಅವರು ಹೇಳ್ತಾ ಇದ್ದಾರೆ. ಇದು ನಮ್ಮ ಹೆಮ್ಮೆ. ಬ್ಯಾಸಿಲಸ್ ಸಬ್ಟಿಲಿಸ್ ಅನ್ನುವುದು ಕೇರಳ ರಾಜ್ಯದ ಹೆಮ್ಮೆ ಅನ್ನುವ, ಅಂದರೆ ಅದು ಜೀವಾಣು ನಮ್ಮ ಹೆಮ್ಮೆ ಎನ್ನುವ ಅಷ್ಟರ ಮಟ್ಟಿಗೆ ಅದರ ಬಳಕೆಯನ್ನು ಅವರು ಉತ್ತೇಜನ ಮಾಡ್ತಿದ್ದಾರೆ. ಹಾಗಾಗಿ ನಾನು ಒಂದು ಹೇಳಿದೆ, ಪನಾಮ ರೋಗಕ್ಕೆ ಒಂದು ಬ್ಯಾಸಿಲಸ್ ಸಬ್ಟಿಲಿಸ್ ಇರ್ಬೋದು, ಅಥವಾ ನೋಟ್ ವಿಲ್ಟ್ ಎನ್ನುವ ಒಂದು ಯಾವುದೋ ಒಂದು ಟ್ರೈಕೋಡರ್ಮಾ ಆಸ್ಪಿರಮ್ ಇರ್ಬೋದು, ಅಥವಾ ಟ್ರೈಕೋಡರ್ಮಾ ರೇಸಿ ಎನ್ನುವ ಜೀವಾಣು ಇರ್ಬೋದು. ಅಂದರೆ ಒಂದು ರೋಗಕ್ಕೆ ಒಂದು ಉತ್ಪನ್ನವಷ್ಟರ ಮಟ್ಟಿಗೆ ಇದೆ. ನಾನು ಅದನ್ನು ಮಾತ್ರ ಹೇಳಿದೆ. ಇವತ್ತು ಮೈಸೂರು ಭಾಗದಲ್ಲಿ ನಮ್ಮ ಏನು ಶುಂಠಿ ಕೃಷಿ ಇದೆ, ಶುಂಠಿ ಕೃಷಿಗೆ ಒಂದು ಥ್ರೆಟ್, ಅಂದರೆ ಅದಕ್ಕೆ ಆಗದೇ ಇಲ್ಲ, ಅದು ಕಷ್ಟ ಸಾಧ್ಯ ಅಂತ ಹೇಳಿದ್ರೆ ರೈಸೋಮ್ ರಾಟ್, ಅಂದರೆ ಕೊಳೆ ರೋಗ, ಏನು ಬೇರು ಕೊಳೆ ರೋಗ ಇದೆ, ಅದಕ್ಕೆ ತುಂಬ ತೀವ್ರವಾಗಿ ರೈತರನ್ನ ಕಾಡ್ತಾ ಇದೆ. ನಾನು ನಿಮಗೆ ಮನದಟ್ಟು ಮಾಡ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದ್ರೆ, ಯಾವುದೇ ರಾಸಾಯನಿಕಗಳಿಗಿಂತ ಅತ್ಯಂತ ಪರಿಣಾಮಕಾರಿ ಕೆಲಸ ಮಾಡಬೇಕು ಅಂದರೆ ಜೈವಿಕ ಉತ್ಪನ್ನಗಳು. ಅಂದರೆ ಅದು ಒಂದು ರೈಸೋಮ್ ರಾಟ್ ಅನ್ನೋದು ಹಲವು ಜೀವಾಣುಗಳಿಂದ ಬರುವಂಥ ರೋಗ. ಅಂದರೆ ಅದಕ್ಕೆ ಫ್ಯುಸೇರಿಯಮಿಂದ ಬರುತ್ತೆ, ರೈಸೋಕ್ಟೋನೆ ಸೇರಿಕೊಳ್ಳುತ್ತೆ, ರ್ಯಾಲ್ಸ್ಟೋನೆ ಸೇರಿಕೊಳ್ಳುತ್ತೆ, ನೆಮಟೋಡ್ ಸೇರಿಕೊಳ್ಳುತ್ತೆ. ಈ 4 ರೋಗಾಣುಗಳಿಗೆ ನಾವು 4 ರೀತಿಯ ರಾಸಾಯನಿಕಗಳನ್ನ ಬಳಸಬೇಕಾದ ಒಂದು ಪರಿಸ್ಥಿತಿಯಲ್ಲಿ ಈ 4 ಜೀವಾಣುಗಳನ್ನು ಒಂದು ಉತ್ಪನ್ನ ಅದು ಪರಿಣಾಮಕಾರಿ ನಿಯಂತ್ರಣ ಮಾಡುತ್ತೆ ಅಂತ ನಮ್ಮ ಸಂಶೋಧನೆ ದೃಢಪಡಿಸಿದೆ. ಹಾಗಾಗಿ ಈ 4 ರೋಗಗಳಿಗೆ ಒಂದು ಉತ್ಪನ್ನ, ಅಂದರೆ ಟ್ರೈಕೋಡರ್ಮಾ, ಸುಡೋಮೋನಾಸ್ ಮತ್ತು ಪ್ಯಾಸಿಲೋಮೈಸಿಸ್ ಎನ್ನುವ ಒಂದು 3 ಉತ್ಪನ್ನಗಳ ಸಂಕರಣವನ್ನು ನಾವೇನಾದರೂ ಬಳಸಿದ್ರೆ ಖಂಡಿತವಾಗಿಯೂ ನಾವು ಜಿಂಜರ್ ರೈಸೋಮ್ ರಾಟನ್ನು ಎಫೆಕ್ಟಿವ್ ಆಗಿ ನಾವು ತಡೆಗಟ್ಬೋದು. ಮತ್ತು ಈ ರೈಸೋಮ್ ರಾಟನ್ನು ಅಂದರೆ ಎಗೈನ್ ಈಗ ಒಂದಷ್ಟು ಫಿಸೇರಿಯಮ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅಸಿಡಿಕ್ pH ಅಲ್ಲಿ ಆಮ್ಲೀಯ ಮಣ್ಣಲ್ಲಿ ಜಾಸ್ತಿ ಆಗುತ್ತೆ. ಆಮ್ಲೀಯ ಮಣ್ಣಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೂ ಕೂಡ ನಾವು ಈ ಉತ್ಪನ್ನಗಳು ಕೆಲಸ ಮಾಡುತ್ತೆ. ಹಾಗಾಗಿ ನಾನು ಒಂದು ರೈಸೋಮ್ ರಾಟ್ ಹೇಳಿದೆ. ಇನ್ನೊಮ್ಮೆ ಹೇಳಿ, ಏನದು? ಟ್ರೈಕೋಡರ್ಮಾ ಆಸ್ಪಿರಲಮ್, ಸುಡೋಮೋನಾಸ್ ಫ್ಲೋರೆಸೆನ್ಸ್ ಅಥವಾ ಸುಡೋಮೋನಾಸ್ ಪ್ಯೂಟಿಡಾ, ಜೊತೆಗೆ ಪ್ಯಾಸಿಲೋಮೈಸಿಸ್ ಲೈಲಾಸಿನಸ್, ಈ 3 ಜೀವಾಣುಗಳನ್ನು ನಾವು, ಅಂದರೆ ಅವು ಒಟ್ಟಿಗೆ ಬೆಳೀತವೆ ಜೊತೆಗೆ ಸೇರಿಸಿದಾಗ ಅಂತೇಳಿ ನಾವು ಅದನ್ನು ದೃಢಪಡಿಸ್ಕೊಂಡು ನಾವು ಒಂದು ಉತ್ಪನ್ನ ಮಾಡಿದ್ವಿ. ಹೌದು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಏನು ಹೆಸರು ಕೊಟ್ಟಿದ್ದೀರಿ ಅದಕ್ಕೂ ಟ್ರೈಕೋ ಕವಚ್ ಅಂತಾನೆ ನಾವು ಹೆಸರು ಕೊಟ್ಟಿದ್ದೀವಿ. ಕವಚ್ ನಮ್ಮಲ್ಲಿ ಸಿಗುತ್ತೆ ಸರ್, ಅದು ನಮ್ಮಲ್ಲಿ ಸಿಗುತ್ತೆ. ಮತ್ತು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು? ಒಂದು ಎಕರೆಗೆ 10 kg ಬಳಸಬೇಕು. 10 kg ಪುಡಿ ರೂಪದಲ್ಲಿದೆಯಾ? ಪುಡಿ ರೂಪದಲ್ಲಿದೆ. ಮತ್ತು ಇತ್ತೀಚೆಗೆ ನಾವು ಬೇವಿನ ಹಿಂಡಿಯ ಮುಖಾಂತರ ನಾವು ಈ ಟ್ರೈಕೋ ಕವಚನ ಬಳಸಿದ್ರೆ ಇನ್ನೂ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಅಂದರೆ 1 ಎಕರೆಗೆ 200 kgಯಷ್ಟು ಬೇವಿನ ಹಿಂಡಿಯ ಜೊತೆ 10 kg ಟ್ರೈಕೋ ಕವಚನ ಬಳಸಿದ್ರೆ ನಮಗೆ 98% ಮಟ್ಟಿಗೆ ಅವರು ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು ಅನ್ನೋದು ನಮ್ಮ ಸಂಶೋಧನೆ ಹೇಳ್ತಾ ಇದೆ. ಯಾರಿಗಾದರೂ ಕೂಡ ರೈತರಿಗೆ ಇದರ ಬಗ್ಗೆ ಏನಾದರೂ ಸಂಶಯ ಇದ್ದರೆ, ಅವರೇನಾದರೂ 10 ಎಕರೆ ಶುಂಠಿ ಬೆಳೀತಾ ಇದ್ದರೆ ಅರ್ಧ ಎಕರೆನ ನಾವು ಮಾಡ್ತೀವಿ, ಇನ್ನು 9 ಎಕರೆ ಅವರ, ಅರ್ಧ ಎಕರೆ ಅಥವಾ 1 ಎಕರೆಗೆ ನಮ್ಮ ಖರ್ಚು, ಇನ್ನು 9 ಎಕರೆಗೆ ಅವ್ರ ಖರ್ಚು. ಅದನ್ನು ಮಾಡಿ ಅಷ್ಟರ ಮಟ್ಟಿಗೆ ನಾವು ಒಂದು ಕಾನ್ಫಿಡೆನ್ಸ್ ಆಗಿ ನಾವು ರೈತರಿಗೆ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ರೈತರು ಬಳಸ್ತಾ ಇದ್ದಾರೆ. ನಾನು ಹೇಳಿದೆ, ಈ ವರ್ಷ 20 ಲಕ್ಷಕ್ಕೂ ಹೆಚ್ಚು ನೀಮ್ ಬೇಸ್ಡ್ ಟ್ರೈಕೋ ಕವಚನ ರೈತರು ಬಳಸ್ತಾ ಇದ್ದಾರೆ. ಎಷ್ಟೋ ಸಲ ನಾವು ಬೇವಿನ ಹಿಂಡಿಯ ಕ್ವಾಲಿಟಿ ಸರಿಯಾಗಿಲ್ಲ ಅಂಥೇಳಿ ನಾವೇ ಬೇವಿನ ಹಿಂಡಿಯನ್ನು ತರಿಸಿ ವಿಶ್ವವಿದ್ಯಾಲಯಕ್ಕೆ ನಾವೇ ಟ್ರೈಕೋ ಕವಚನ ಬೆರೆಸಿ ನಾವು ರೈತರಿಗೆ ಕೊಡ್ತಾ ಇದ್ದೀವಿ ಸರ್. ಅದು ಸೊ ಅಂದರೆ 70 ರೂಪಾಯಿ. ಬರೀ ಟ್ರೈಕೋ ಕವಚ ತೊಗೊಂಡ್ರೆ 150 ರೂಪಾಯಿ. ನಾವು ನೀಮ್ ಕೇಕ್ ಜೊತೆ ಬೆರೆಸಿದ್ರೆ 70 ರೂಪಾಯಿ ಅದನ್ನು ಬೆರೆಸಿ 200 kg ಅವರು ಬಳಸೋದಾದರೆ ಖಂಡಿತವಾಗಿಯೂ ಕೂಡ ಕಂಟ್ರೋಲ್ ಮಾಡ್ಬೋದು.
ಯಾವ ತೋಟದಲ್ಲಿ ಟ್ರೈಕೋಕವಚನ ನೀಮ್ಕೆ ಜೊತೆ ಬೆಳೆಸಿದಾರೋ ಮತ್ತು ಯಾವ ತೋಟದಲ್ಲಿ ಆ ಡ್ರೈನೇಜ್, ಆ ಒಳಚರಂಡಿ ವ್ಯವಸ್ಥೆ ಚೆನ್ನಾಗಿ ನೀರು ನಿಂತ್ಕೋತಾ ಇಲ್ವೋ, ಅವರು ಈ ರೈಸೋಮ್ ರಾಟ್ ಏನಿದೆ, ಕೊಳೆ ರೋಗ ಏನಿದೆ, ಖಂಡಿತವಾಗಿಯೂ ಕೂಡ 90%ಕ್ಕಿಂತಲೂ ಹೆಚ್ಚಿಗೆ ಅವರು ನಿಯಂತ್ರಣದಲ್ಲಿ ಇರಿಸ್ಬೋದು ಅನ್ನೋದು ಒಂದು ಉದಾಹರಣೆ ಅಷ್ಟೇ ಸರ್. ಈ ರೀತಿ ಮಣ್ಣಿನಿಂದ ಬರುವಂಥ 90%ಕ್ಕಿಂತಲೂ ರೋಗಗಳಿಗೆ ಸರ್ ಜೈವಿಕ ಕೀಟನಾಶಕಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತವೆ. ಯಾವುದೇ ರಾಸಾಯನಿಕಗಳ ಬಳಕೆ ಅಂದರೆ ಅವತ್ತು ಕೆಲಸ ಮಾಡುತ್ತೆ ಸರ್, ಆದರೆ ಅದು ದೀರ್ಘಕಾಲಿಕವಾಗಿ ಕೆಲಸ ಮಾಡಲ್ಲ. ಅದರ ಎಫೆಕ್ಟೇ ಅಷ್ಟು. ಈಗ ನಾನು ಪನಾಮ ವಿಲ್ಟ್ಗೆ ಕಾರ್ಬನ್ ಡೈಸಿಮ್ ಬಳಸ್ತೀವಿ. ಕಾರ್ಬನ್ ಡೈಸಿಮ್ ಅವತ್ತಿಗೆ ಏನು ರೋಗಾಣು ಇತ್ತು ಅದಷ್ಟೇ ಅದನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಆ ರೋಗಾಣು ಬೇರೆಗಳಿಗೆ ಹೋಗುತ್ತೆ. ಅದನ್ನು ಕಾರ್ಬನ್ ಡೈಸಿಮ್ ಕಂಟ್ರೋಲ್ ಮಾಡಲ್ಲ, ಅಂದರೆ ನಿಯಂತ್ರಣ ಮಾಡಲ್ಲ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಪಿಡನಾಶಕಗಳು ಕೆಲಸ ಮಾಡ್ತವೆ. ಹಾಗಾಗಿ ಸಾವಯವ ಅಂಶಗಳನ್ನು ಹೆಚ್ಚಿಸಿ ಅವರು ಈ ಜೈವಿಕ ಜೀವಾಣುಗಳನ್ನು, ಪಿಡನಾಶಕಗಳನ್ನು ಬಳಸದ್ದೇ ಆದರೆ ಖಂಡಿತವಾಗಿ ರೋಗಗಳು, ನಾನು ಒಂದು ಉದಾಹರಣೆ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತು ಮಣ್ಣಿನಿಂದ ಬರೋ ರೋಗಗಳಿಗೆ ತುಂಬ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಎಷ್ಟೋ ಸಲ ಮಣ್ಣಿನ ಆರೋಗ್ಯವನ್ನು ಸರಿ ಮಾಡಿಕೊಂಡು ಕೂಡ ಕೆಲಸ ಮಾಡ್ತೇವೆ ಅಂತ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಅಂದರೆ ಯಾಕೆಂದರೆ ಎಷ್ಟೋ ಸಲ ಮಣ್ಣುಗಳು ಸಲೈನಾಗಿ ಕನ್ವರ್ಟ್ ಆಗ್ತಾ ಇದೆ, ಅಸಿಡಿಕ್ ಇದೆ, ಅಂಥ ಕಂಡೀಷನ್ಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ. ಮತ್ತು ಎಷ್ಟು ಚೆನ್ನಾಗಿ ಅಂದರೆ ಆ ಥರದ ಉತ್ಪನ್ನಗಳಿದೆ ಅಂತ ಹೇಳಿದ್ರೆ, ಅಸಿಡಿಕ್ ಸಾಯಿಲ್ಗಳಲ್ಲಿ ಕೆಲಸ ಮಾಡುವಂಥ ಟ್ರೈಕೋಡರ್ಮಾ ಆಸ್ಪೆರ್ಲಮ್ ಜೀವಾಣುಗಳನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ಮತ್ತು ಸೆಲೈನ್ ಸಾಯಿಲ್ಗಳು, ಅಂದರೆ ಎಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆಗ್ತಾ ಇದೆ ಅಲ್ಲೇ ಕೆಲಸ ಮಾಡಬಹುದಾದಂಥ ಬ್ಯಾಸಿಲಸ್ ಸಬ್ಟಿಲಿಸನ್ನು ಕೂಡ ರೈತರಿಗೆ ಕೊಡ್ತಾ ಇದ್ದಾರೆ. ಅಂದರೆ ಅವರ ಅವಶ್ಯಕತೆಗೆ ಅನುಗುಣವಾಗಿ ಈ ಜೈವಿಕ ಪೀಡನಾಶಕಗಳನ್ನು ಅವರು ಬಳಸಬೇಕು. ಇದು ಒಂದು ಉದಾಹರಣೆ. ಮತ್ತು ಇತ್ತೀಚೆಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಶಿಲೀಂಧ್ರ ಯುಕ್ತ ಪೀಡನಾಶಕಗಳು, ಬ್ಯಾಕ್ಟೀರಿಯಾ ಅಂದರೆ ದುಂಡಾಣು ಯುಕ್ತ ಪೀಡನಾಶಕಗಳು, ಮತ್ತು ಇತ್ತೀಚೆಗೆ NPV ಎನ್ನುವ ಅಂದರೆ ನಮ್ಮಲ್ಲಿ ಒಂದು ವೈರಸ್ ಬಳಸಿ ಕೂಡ ನಾವು ರೋಗನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಮತ್ತು ಪೀಡೆಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಹಾಗಾಗಿ ಹಲವು ರೀತಿಯ ಉದಾಹರಣೆಗಳು ನಮ್ಮಲ್ಲಿದೆ. ಈಗ ನಾನು ನಮ್ಮ ಭಾಗದಲ್ಲಿ ಕಾಡ್ತಾ ಇರುವಂಥ ತೆಂಗಿಗೆ ಮುಖ್ಯವಾಗಿ ನಾವು ಕಾಂಡ ಸೋರೋ ರೋಗ ಮತ್ತು ಅಣಬೆ ರೋಗ, ಈ ರೋಗವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಖಂಡಿತವಾಗಿಯೂ ಕೂಡ ಟ್ರೈಕೋಡರ್ಮಾ ವಿರಿಡೆ ಎನ್ನುವ ಒಂದು ಜೀವಾಣು ಖಂಡಿತವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಯಾವುದಾದರೂ ತೋಟದಲ್ಲಿ ಏನಾದರೂ ಕೂಡ ಅಣಬೆ ರೋಗ ಇದೆ ಮತ್ತು ಕಾಂಡಸೂರ ರೋಗ ಇದೆ ಅಂತ ಹೇಳಿದ್ರೆ, ಒಂದೇ ಒಂದು ಸಲ ನಾವು ಹೇಳಿದೆ ಸಮಗ್ರ ರೋಗ ನಿಯಂತ್ರಣ ಅಂದರೆ ಒಂದೇ ಒಂದು ಸಲ ಇಡೀ ಜೀವಮಾನದಲ್ಲಿ ಒಂದೇ ಸಲ ಅವರು ಹೆಕ್ಸಾಕೋನಜೋಲ್ನ ಒಂದೇ ಸಲ ಬಳಸಿ ಅದರ 15 ದಿನ ಅಥವಾ 20 ದಿನಗಳ ನಂತರ ಅವರು ಸತತವಾಗಿ, ಅಂದರೆ ಪ್ರತಿ ವರ್ಷಕ್ಕೆ 200 ಗ್ರಾಮಷ್ಟು ಟ್ರೈಕೋಡರ್ಮಾ ವಿರಿಡೆ ಏನಾದರೂ ಅವರು ಉತ್ಪನ್ನವನ್ನು ಸೇರಿಸ್ತೀ ಅದರಲ್ಲಿ ಅಣಬೆ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಅದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಏನು ಕಾಂಡಸೂರ ರೋಗ ಇದೆಯಲ್ಲ ಅದನ್ನು ಕೂಡ ಅದು ಕಡಿಮೆ ಮಾಡುತ್ತೆ. ಅದಾಯಿತು. ಇತ್ತೀಚೆಗೆ ಕಪ್ಪು ತಲೆ ಹುಳ, ಅದು ಕೂಡ ರೈತರನ್ನು ತುಂಬ ಕಾಡ್ತಾ ಇದೆ. ಅದಕ್ಕೆ ತೋಟಗಾರಿಕಾ ಇಲಾಖೆಗಳಲ್ಲಿ ಗೋನಿಯೋಜಿಸ್ ನೆಪಂಟಿಡಿಸ್ ಅನ್ನೋ ಒಂದು ಪ್ಯಾರಾಸಿಟಾಯ್ಡ್, ಅಂದರೆ ಅದರ ಮೇಲೆ ಅದು ಪರತಂತ್ರ ಜೀವಿ, ಅದನ್ನು ತಿಂದು ಬದುಕುತ್ತೆ. ಹಾಗಾಗಿ ಗೋನಿಯೋಜಸ್ಸನ್ನು ಅವರು ಬಳಸಿದ್ರೆ ಅದನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಇವತ್ತು ಸಿಂಪರಣೆ ಕಷ್ಟ ಸಾಧ್ಯ ಇವತ್ತು ತೆಂಗಿಗೆ, ಆ ತೆಂಗಿನ ಅದೇ ಓಡ್ಕೊಂಡು ಹೋಗಿ ಗೋನಿಯೋಜಸ್ಸು ಅದರಲ್ಲಿ ಕಪ್ಪು ತಲೆ ಹುಳವನ್ನು ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಅದು ಒಂದು ಉದಾಹರಣೆ. ಇತ್ತೀಚೆಗೆ ಬಿಳಿ ತಿಗಣೆ ಅಂತ ಕರಿತೀವಿ, ಅಂದರೆ ವೈಟ್ ಫ್ಲೈಸ್ ಈ ತೆಂಗುಗಳಲ್ಲಿ ಆ ಎಲೆ ಭಾಗಗಳಲ್ಲಿ ಕಪ್ಪಾಗಿ ನಮ್ಮಲ್ಲಿ ಬಿಳಿ ಏನು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಐಸಿರಿಯಾ ಫಿಮರೋಸಾ ಎನ್ನುವ ಒಂದು ಜೀವಾಣುವನ್ನು ನಮ್ಮ ತೋಟಗಾರಿಕೆ ಎಲ್ಲವನ್ನೂ ಕೂಡ ಗೋನಿಯೋಜಸ್ ಬಿಟ್ಟು ನಾವೆಲ್ಲವನ್ನೂ ಕೊಡ್ತಾ ಇದ್ವಿ. ಸೊ ಗೋನಿಯೋಜಸ್ಸನ್ನು ತೋಟಗಾರಿಕೆ ಇಲಾಖೆ ಕೊಡ್ತಾ ಇದೆ. ಅದಕ್ಕೆ ಅದರದೇ ಆದ ಸ್ಪೆಷಲೈಸ್ಡ್ ಒಂದು ಚೇಂಬರ್ಗಳು ಬೇಕು ಮತ್ತು ಯೂನಿಟ್ಗಳು ಬೇಕು. ಹಾಗಾಗಿ ಐಸಿರಿಯಾ ಫಿಮರೋಸಾ ಅನ್ನೋ ಒಂದು ಜೀವಾಣು, ಅಂದರೆ ಶಿಲೀಂಧ್ರ ಯುಕ್ತ ಜೀವಾಣುವನ್ನು ನಾವು ಬಳಸದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ಈ ಬಿಳಿ ಹೇನುಗೂ ಕೂಡ ತುಂಬ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದೆ. ಅದನ್ನೇನು ಸಿಂಪರಣೆ ಮಾಡಬೇಕು ಸರ್. ನಾವು ಅದನ್ನು ಲಿಕ್ವಿಡ್ ದ್ರಾವಣಯುಕ್ತವಾಗೂ ಮಾಡಿಕೊಡ್ತೀವಿ ಮತ್ತು ಪುಡಿಯುಕ್ತವಾಗಿ ಮಾಡಿಕೊಡ್ತೀವಿ. ಸಿಂಪರಣೆ ಮಾಡಬೇಕು. ಹೆಂಗೆ ಸಿಂಪರಣೆ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಆ ಬಿಳಿ ಏನಿದೆಯೋ ಅಲ್ಲಿ ಜೊತೆಗೆ ನಮ್ಮಲ್ಲಿ ಒಂದು ಕಪ್ಪು ಶಿಲೀಂಧ್ರವು ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಗಂಜಿ ಅಥವಾ ಸ್ಟಾರ್ಚ್ ಅಂತ ಹೇಳ್ತೀವಿ, 5% ಸ್ಟಾರ್ಚ್ ವಿತ್ ನಮ್ಮ ಐಸಿರಿಯಾ ಫಿಮರೋಸಾ ಜೊತೆ ಬಳಸಿದ್ರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದು ಸ್ವಲ್ಪ ಅಂಟ್ಕೊಳ್ಳುತ್ತೆ. ಅದನ್ನು ತಿಂದು ಹಾಗೇ ನೆಲದ ಮೇಲೆ ಅದು ಉದುರಕ್ಕೆ ಶುರು ಆಗುತ್ತೆ. ಅದನ್ನು ಬಳಕೆ ಕಡ್ಡಾಯವಾಗಿ ಮಾಡಿದ್ರೆ ಇದನ್ನು ಕೂಡ ಕಡಿಮೆ ಮಾಡ್ಬೋದು. ಅದು ಜೊತೆಗೆ ಇತ್ತೀಚೆಗೆ ಸೀಬೆ ಗಿಡಗಳಲ್ಲೂ ಕೂಡ ಜಾಸ್ತಿ ಆಗ್ತಾಯಿದೆ, ಅದಕ್ಕೂ ಕೂಡ ಅದು ಪರಿಣಾಮಕಾರಿ ಕೆಲಸ ಮಾಡುತ್ತೆ. ಈಗ ಐಸಿರಿಯಾ ಅಂತ ಹೇಳಿದೆ. ಮತ್ತು ಇದೇ ಥರದ ಹಲವು ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೂ ಕೂಡ ನಾವು ಈ ಪೀಡನಾಶಕಗಳನ್ನ ಬಳಸ್ಬೋದು. ಅದಕ್ಕಿಂತಲೂ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ, ಇವತ್ತು ರಸ ಹೀರುವ ಕೀಟಗಳ ಪ್ರಮಾಣ ಮುಖ್ಯವಾಗಿ ನಾವು ಕ್ಯಾಪ್ಸಿಕಮ್, ಅಂದರೆ ನಾವು ಪಾಲಿಹೌಸ್ ಕಂಡೀಷನಲ್ಲಿ ಏನು ಕ್ಯಾಪ್ಸಿಕಮ್ ಬೆಳೀತಾ ಇದ್ದೀವಿ ಸರ್, ಆ ಕ್ಯಾಪ್ಸಿಕಮ್ಗಳ ಬಳಕೆಯಲ್ಲಿ ರಸ ಹೀರುವ ಕೀಟವನ್ನು ನಿಯಂತ್ರಣ ಮಾಡೋದು ತುಂಬ ಚಾಲೆಂಜಿಂಗ್ ಮತ್ತು ಕಷ್ಟ ಸಾಧ್ಯ ಅಂತ ಅನಿಸಿದೆ.
ಅದಕ್ಕೋಸ್ಕರ ಅಂದರೆ ನಮ್ಮಲ್ಲಿ ಸಂಶೋಧನೆ ಆಗಿದೆ ಮತ್ತು ತುಂಬ ಖಾಸಗಿ ಸಂಸ್ಥೆಗಳು ಕೆಲಸ ಮಾಡಿದೆ. ಬಿವೇರಿಯಾ ಬ್ಯಾಸಿಯಾನ ಎನ್ನುವ ಒಂದು ಶಿಲೀಂಧ್ರಯುಕ್ತ ಜೀವಾಣು ಜೊತೆಗೆ ವರ್ಟಿಸಿಲಿಯಂ ಲೆಕಾನಿ ಅಂದರೆ ಬೇರೆ ಬೇರೆಯಾಗೂ ಬಳಸ್ಬೋದು, ಜೊತೆಗೂ ಕೂಡ ಬಳಸ್ಬೋದು. ಬಿವೇರಿಯಾ ಬ್ಯಾಸಿಯಾನ ಮತ್ತು ವರ್ಟಿಸಿಲಿಯಂ ಲೆಕಾನಿಗಳನ್ನು ಮಣ್ಣಿಗೆ ಸೇರಿಸುವುದರ ಮುಖಾಂತರವು ಮತ್ತು ಸಿಂಪರಣೆಗೆ, ಮಣ್ಣಿಗೆ ಸೇರಿಸಬೇಕಾದ್ರೆ ಪುಡಿಯುಕ್ತವಾಗಿ ಬಳಸಿ, ಸಿಂಪರಣೆಗೆ ದ್ರಾವಣಯುಕ್ತವಾಗಿ ಬಳಸದ್ದೇ ಆದಲ್ಲಿ ನಾವು ಈ ರಸ ಹೀರುವ ಕೀಟಗಳನ್ನು ಥ್ರಿಪ್ಸ್ ಅಂತ ಏನು ಕರಿತೀವಿ, ನಾವು ನುಸಿ ಅಂತ ಏನು ಕರಿತೀವಿ, ಆ ನುಸಿಗೆ ತುಂಬ ಅಂದರೆ ಯಾವುದೇ ರಾಸಾಯನಿಕಗಳು ಅಷ್ಟು ಕೆಲಸ ಮಾಡ್ತಾ ಇಲ್ಲ. ಇವತ್ತು ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ನಮ್ಮ ಮೆಣಸಿನಕಾಯಿಲಿ ಸರ್, ಉತ್ತರ ಕರ್ನಾಟಕದ ಭಾಗದಲ್ಲಿ ಮೆಣಸಿನಕಾಯಿ ತುಂಬ ಮುಖ್ಯವಾದ ಬೆಳೆ. ಅದಕ್ಕೆ ಈ ಕೀಟ ಬಂದು ಮುರುಡ ರೋಗ ಕಾಡ್ತಾ ಇದೆ. ಮುರುಡ ರೋಗ ಬಂದರೆ ಬೆಳೆ ತುಂಬ ನಷ್ಟ ಆಗ್ತಾ ಇದೆ. ಆ ಮುರುಡ ರೋಗ ಬರಲಿಕ್ಕೆ ಥ್ರಿಪ್ಸು ತುಂಬ ಒಂದು ಅಂದರೆ ಅದು ಆ ವೈರಸ್ಸನ್ನು ಜಾಸ್ತಿ ಮಾಡುತ್ತೆ. ಹಾಗಾಗಿ ಅದರ ಬಳಕೆಗೆ ಪಾಲಿಹೌಸ್ಗಳ ಬಳಕೆಯಲ್ಲಿ ಜೊತೆ ಅಂದರೆ ಈವನ್ ನಾವು ಹೊರಗಡೆ ಫೀಲ್ಡ್ಗಳಲ್ಲೂ ಕೂಡ ಅದು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಆ ತಂತ್ರಜ್ಞಾನವನ್ನು ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದೆ ಮತ್ತು 5 ಬೇರೆ ಖಾಸಗಿ ಸಂಸ್ಥೆಗಳಿಗೂ ಆ ತಂತ್ರಜ್ಞಾನವನ್ನು ಅದು ವರ್ಗಾವಣೆ ಮಾಡಿದೆ. ಹಾಗಾಗಿ ಈ ಉತ್ಪನ್ನಗಳು ನಮ್ಮಲ್ಲಿ ಸಿಗ್ತಾ ಇದೆ ಸರ್. ಹಾಗಾಗಿ ಅದನ್ನು ಕೂಡ ಬಳಸ್ಬೋದು. ಅಂದರೆ ಬಿವೇರಿಯಾ ಬ್ಯಾಸಿಯಾನ ಅಥವಾ ವರ್ಟಿಸಿಲಿಯಂ ಲೆಕಾನಿ ಎರಡೂ ಕೂಡ ಅದನ್ನು ಅವರು ಬಳಸಿದ್ರೆ ಖಂಡಿತವಾಗಿ ಕೂಡ ರಸ ಹೀರುವ ಕೀಟಗಳನ್ನು ಬಳಸ್ತಾ ಇದ್ದೀವಿ. ಅದಕ್ಕೆ ನಾನು ಯಾರಾದರೂ ಕೇಳಿದ್ರೆ ತುಂಬ ಜನ ರೈತರುಗಳು ಬಳಸ್ತಾ ಇರುವಂಥ ತೋಟಗಳಿಗೆ ಅವರನ್ನು ಹೋಗಿ ಅಥವಾ ನಾವು ಕರ್ಕೊಂಡೋಗಿ ಅವ್ರಿಗೆ ನಾವು ದೃಢಪಡ ಅಂದರೆ ಅವ್ರಿಗೆ ಏನಾದರೂ ಸಂಶಯಗಳಿದ್ರೆ ನೀವು ಬಳಸ್ಬೋದು ಅಂತ ಹೇಳ್ತೀವಿ. ಮತ್ತು ಅಂದರೆ ಒಂದು ರಸಹೀರುವ ಕೀಟಗಳು ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ರೈತರು ಅಂತ ಅಂದ್ಕೊಂಡಿದ್ದಾರೆ ಬರೀ ಅದು ಎಲೆಗಳ ಮೇಲೆ ಮಾತ್ರ ಇರುತ್ತೆ ಅಂತ. ಅದರ ಜೀವನ ಚಕ್ರ ಶುರು ಆಗೋದು ಮಣ್ಣಲ್ಲಿ. ಅದಕ್ಕೋಸ್ಕರ ನಾವು ಆ ಮಣ್ಣಿಗೂ ಕೂಡ ಈ ಜೀವಾಣುಗಳನ್ನು ಬಳಸೋದ್ರ ಮುಖಾಂತರ ಅಂದರೆ ದ ಡೆಲಿವರಿ ತುಂಬ ಇಂಪಾರ್ಟೆಂಟ್. ಯಾವಾಗ ಬಳಸಬೇಕು, ಎಲ್ಲಿ ಬಳಸಬೇಕು, ಯಾವ ಕಾಲಕ್ಕೆ ಬಳಸಬೇಕು ಅನ್ನೋದು ಕೂಡ ರೈತರು ನುರಿತ ವಿಜ್ಞಾನಿಗಳಿಂದ ಅಥವಾ ನುರಿತ ರೈತರಿಂದ ಮಾಹಿತಿಯನ್ನು ಪಡೆದು ಬಳಸಿದ್ರೆ ಈ ಕೀಟಗಳನ್ನು, ಈ ರೋಗಗಳನ್ನು ಪರಿಣಾಮಕಾರಿ ಅವರು ಬಳಸ್ಬೋದು ಇದನ್ನ. ಹಾಗಾಗಿ ರೈತರು ವಿಜ್ಞಾನಿಗಳ ಸಂಪರ್ಕದಲ್ಲಿ ಇರಬೇಕು ಯಾವುದೇ ಉತ್ಪನ್ನಗಳ ಬಳಕೆಗಿಂತ ಮುಂಚೆ ಅನ್ನೋದು. ಮತ್ತು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆ ಕ್ರಾಪ್ ಪ್ಲ್ಯಾನಿಂಗಲ್ಲಿ ಅವರೇನಾದರೂ ನಮ್ಮ ವಿಜ್ಞಾನಿಗಳ ಜೊತೆ ಅವರು ಬರೋದಾದರೆ ಹಂತ ಹಂತವಾಗಿ ಈ ಪೀಡನಾಶಕಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕೂಡ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸಲ ಇದು ಪ್ರಿವೆಂಟಿವ್ ಆಗಿ ಅಂದರೆ ರೋಗ ಬರೋಕ್ಕಿಂತ ಮುಂಚೆ, ಕೀಟ ಬರೋದಕ್ಕಿಂತ ಮುಂಚೆ ಬಳಸಬೇಕು. ಈ ಸ್ಟಾರ್ಟ್ ಕ್ಯೂರೇಟಿವ್ ಅಂದರೆ ವಾಸಿ ಮಾಡೋ ಗುಣ ಈ ಪೀಡನಾಶಕಗಳಿಗೆ 10% ಇರೋದು. 90% ಅದನ್ನು ನಿಯಂತ್ರಣ ಅಂದರೆ ಬರೋದಕ್ಕಿಂತ ಮುಂಚೆ ನಿಯಂತ್ರಣ ಮಾಡೋದು ಅಂದರೆ ಪ್ರೊಫೈಲ್ ಅಂದರೆ ಲೈಕ್ ವ್ಯಾಕ್ಸಿನ್ ಥರ. ಅದಕ್ಕೋಸ್ಕರ ಅವರು ಬಂದು ನಮ್ಮ ಜೊತೆ ಒಂದು ಡಿಸ್ಕಷನ್ ಮಾಡಿ ಯಾವ ಹಂತದಲ್ಲಿ ಏನು ಬಳಸಬೇಕು ಅನ್ನೋದನ್ನು ಅವರು ಅಧ್ಯಯನ ಮಾಡಿ ಬಳಸಬೇಕು ಅನ್ನೋದು ನನ್ನ ಮತ್ತೊಂದು ಸಲಹೆ. ಈಗ ಮಾವು ತುಂಬ ಬೆಳೀತಾರಲ್ವ, ಈಗ ಅದಕ್ಕೆ ಹೂವು ಬರೋವಂಥದ್ದು, ಸಣ್ಣ ಕಾಯಿ, ಮಾವಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ಎಸ್ ಸರ್. ಅಲ್ಲೇನಾದರೂ ಜೀವಾಣುಗಳ ಬಳಕೆ ಸಾಧ್ಯ ಇದೆಯಾ? ಅಂದರೆ ಇತ್ತೀಚೆಗೆ ಮಾವಿಗೆ ನೀವು ಹೇಳ್ತಾ ಇರೋದು ಒಂದು ಏನು ಪೌಡ್ರಿ ಮಿಲ್ಡ್ಯೂ ತುಂಬ ಮುಖ್ಯವಾಗಿ ಕಾಡ್ತಾ ಇದೆ. ಅಂದರೆ ನಾವು ಏನಂತೀವಿ ಅದನ್ನ ಬೂದಿ ರೋಗ ಅಂತ ಕರಿತೀವಿ. ಆ್ಯಕ್ಚುಲಿ ಬೂದಿ ರೋಗ ಅನ್ನೋ ಒಂದು ಅಂದರೆ ಅದಕ್ಕೆ ಜೈವಿಕ ಜೀವಾಣುಗಳ ಬಳಕೆ ಕಷ್ಟ ಸಾಧ್ಯ ಸರ್. ಆದರೆ ಅಸ್ಸಾಂ ಒಂದು ಸಂಸ್ಥೆ, ಅಸ್ಸಾಂ ವಿಶ್ವವಿದ್ಯಾಲಯ ಅದಕ್ಕೂ ಕೂಡ ಒಂದು ಜೀವಾಣುವನ್ನು ಅಭಿವೃದ್ಧಿಪಡಿಸಿದೆ. ಅದನ್ನು ಅವರು ಒಂದು ಶಿಲೀಂಧ್ರನಾಶಕದ ನಂತರ ಅದನ್ನು ಬಳಸಿದ್ರೆ ಖಂಡಿತವಾಗಿಯೂ ಕೂಡ ಅದು ಕೂಡ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ಅದೇ ಒಂದು ಬೂದಿ ರೋಗ ಅಂತ ಹೇಳಿದೆ. ಬೂದಿ ರೋಗ ಎಸ್ಪೆಷಲಿ ರೋಸ್, ಗುಲಾಬಿ ಗಿಡಕ್ಕೂ ಕೂಡ ತುಂಬ ಕಾಡ್ತಾ ಇದೆ. ಅಂಥದ್ರಲ್ಲಿ ಆ ರೋಗಕ್ಕೆ ಅದು ಆ ಶಿಲೀಂಧ್ರ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಒಂದು ಶಿಲೀಂಧ್ರನಾಶಕಗಳ ಬಳಕೆಯ ನಂತರ ಅದನ್ನು ಮಾಡಬೇಕು. ಮತ್ತು ಇತ್ತೀಚೆಗೆ ಆ್ಯಕ್ಚುಲಿ ಹೂಜಿ ನೊಣದ ಬಳಕೆ ತುಂಬ ಜಾಸ್ತಿ ಆಗ್ತಾಯಿದೆ. ಹೂಜಿ ನೊಣ ಆ ಮಾವನ್ನು ಕಾಡ್ತಾ ಇದೆ. ಮತ್ತು ಹಣ್ಣು ನೊಣಗಳ ಬಳಕೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಆ್ಯಕ್ಚುಲಿ ಹಣ್ಣು ನೊಣಕ್ಕೆ ನಾನು ಜೈವಿಕ ಪೀಡನಾಶಕಗಳು ಚೆನ್ನಾಗಿ ಕೆಲಸ ಮಾಡ್ತೀನಿ ಅನ್ನೋದಕ್ಕಿಂತ ಫ್ರೂಟ್ ಬ್ಯಾಗ್ ವಿತ್ ಬಿವೇರಿಯಾ ಬ್ಯಾಸಿಯಾರನ್ನು ಅದಕ್ಕೆ ಡ್ರೆಂಚ್ ಮಾಡಿ ಕೊಡ್ತೀವಿ ಸರ್ ನಾವು. ಏನಾದರೂ ಕೂಡ ಅದರ ಮೇಲೆ ಕೂತ್ರೆ ಆ ಬಿವೇರಿಯಾ ಏನು ಮಾಡುತ್ತೆ ಅಂದರೆ ಫ್ರೂಟ್ ಬ್ಯಾಗ್ ಮೇಲೆ ಇದ್ದರೆ ತಿನ್ಕೊಳ್ಳುತ್ತೆ. ಹಾಗಾಗಿ ಫ್ರೂಟ್ ಬ್ಯಾಗು ಮೊದಲಿಗೆ ಅದನ್ನು ಸೂಜಿನ ಅಂದರೆ ಹವಳಿನ ಕಡಿಮೆ ಮಾಡುತ್ತೆ. ಇನ್ ಕೇಸ್ ಏನಾದರೂ ಹೂಜಿ ನೋಡ ಬಂದು ಕೂತ್ಕೊಂಡ್ರೆ ಅದನ್ನು ಅದು ತಿನ್ನುತ್ತೆ. ಹಾಗಾಗಿ ಬಿವೇರಿಯಾ ಬ್ಯಾಸಿಯಾನದಿಂದ ಅದ್ದಿದ ಒಂದು ಫ್ರೂಟ್ ಬ್ಯಾಗ್ಗಳನ್ನು, ಚೀಲಗಳನ್ನು ಅವರು ಬಳಸಿ ಕಂಟ್ರೋಲ್ ಮಾಡ್ಬೋದು. ಅದಕ್ಕೂ ಕೂಡ ತಂತ್ರಜ್ಞಾನ ಇದೆ ಇವತ್ತು. ಹಾಗಾಗಿ ಸೊ ಈ ರೀತಿಯ ಹಲವು ತಂತ್ರಜ್ಞಾನಗಳಿದೆ. ಇತ್ತೀಚೆಗೆ ಹೇಳಬೇಕು ಅಂತ ಹೇಳಿದರೆ ಸರ್, ಈವನ್ ಕಳೆನಾಶಕಗಳನ್ನು ಕೂಡ ಜೈವಿಕ ಜೀವಾಣುಗಳನ್ನು ಬಳಸಿ ಕಡಿಮೆ ಮಾಡಬೇಕು ಅನ್ನೋದು ಕೂಡ ಸಂಶೋಧನೆ ಹೇಳ್ತಾ ಇದೆ. ಕಳೆ ಹತೋಟಿಗೆ ಈಗ ನಮಗೆ ಗೊತ್ತು, ಇವತ್ತು ಪಾರ್ಥೇನಿಯಂ ಅನ್ನೋದು ತುಂಬ ರೈತರನ್ನ ಕಾಡ್ತಾ ಇತ್ತು. ಆದರೆ ಪಾರ್ಥೇನಿಯಂ ಇವತ್ತಿಗೂ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ಝೈಗೋಗ್ರಾಮ ಬೈಕಾಲ್ರೇಟಾ ಅನ್ನೋ ಒಂದು ಕೀಟವನ್ನು ಬಿಟ್ಟು ಅದು ಕಡಿಮೆ ಆಗಿದೆ. ಮೆಕ್ಸಿಕನ್ ತುಂಬಿ ಹೌದು. ಆದರೆ ಅದಕ್ಕೆ ಬೇರೆ ಬೇರೆ ಆದ ಸಮಸ್ಯೆಗಳಿದೆ. ಅದನ್ನು ಅಂದರೆ ಅದು ಒಂದು ಇತ್ತೀಚೆಗೆ ಆಲ್ಟರ್ನೇಟಿವ್ ಆಟ ಎನ್ನುವ ಒಂದು ಶಿಲೀಂಧ್ರದಿಂದ
ನಾವೇನಾದರೂ ಅದನ್ನು ಸ್ಪ್ರೇ ಮಾಡ್ತಾ ಹೋದರೆ ಅದಕ್ಕೆ ರೋಗ ಬರ್ಸುತ್ತೆ. ಅದು ಪಾರ್ಥೇನಿಯಂ ಕೂಡ ರೋಗ ಬರ್ಸುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಕೂಡ ಹೇಳ್ತಾ ಇದೆ. ಅಂದರೆ ಅದರಲ್ಲಿ ನಮಗೆ ಲಿಮಿಟೇಷನ್ಸ್ ಏನು ಅಂತ ಹೇಳಿದ್ರೆ, ಯಾಕೆ ಅದು ಜಾಸ್ತಿ ಪಾಪ್ಯುಲರೈಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ವಿಜ್ಞಾನಿಗಳಿಗೆ ಅದೇನಾದರೂ ಕೂಡ ರೋಗಾಣುವಾಗಿ ಅದು ಬದಲಾಗಬಹುದೇನೋ ಅನ್ನೋ ಒಂದು ಸಂಶಯ ಅವ್ರಿಗೆ ಇನ್ನೂ ಇದೆ. ಹಾಗಾಗಿ ಅದನ್ನು ಪ್ರಚಾರ ಮಾಡ್ತಾ ಇಲ್ಲ. ಆದರೆ ಅದರ ಮೆಟಬಲೈಟ್ಸ್ ಅದು ಒಂದಷ್ಟು ರಾಸಾಯನಿಕಗಳನ್ನು ಬಿಡುತ್ತೆ. ಆ ರಾಸಾಯನಿಕಗಳ ಬಳಕೆಯಿಂದ ಈಗ ಒಂದು ಉದಾಹರಣೆಗೆ ಸೋರ್ಗಮ್ ಅಂದರೆ ನಮ್ಮ ಜೋಳಗಳ ಬೇರುಗಳಿಂದ ಒಂದು ಸೋರ್ಗ್ಯಾಲಿನ್ ಎನ್ನುವ ಒಂದು ಆಲ್ಕಲಾಯ್ಡ್, ಫಿನಾಲಿಕ್ ಆಲ್ಕಲಾಯ್ಡ್ ಅದು ರಿಲೀಸ್ ಆಗೋದನ್ನು ಬಳಸಿ ಏನು ಜೋಳದ ಬೆಳೆ ಇದೆ ಅದ್ರ ಸುತ್ತಮುತ್ತ ಏನಾದರೂ ನಾವು ಅದನ್ನು ಸಿಂಪರಣೆ ಮಾಡಿದ್ರೆ ಅಥವಾ ಬಳಸಿದ್ರೆ ಕಳೆ ನಿಯಂತ್ರಣ ಮಾಡ್ಬೋದು ಅಂಥೇಳಿ ನಮ್ಮ AHR ಒಂದು ಉತ್ಪನ್ನವನ್ನು ಮಾಡಿದೆ. ಅಂದರೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಅಂದರೆ ಕಳೆ ನಿಯಂತ್ರಣಕ್ಕೂ ಕೂಡ ಜೈವಿಕ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುವಂಥ ಹಾದಿಯಲ್ಲಿ ಇವತ್ತು ಇದೆ. ಅಂದರೆ ಅದು ಮುಂದಿನ ದಿನಗಳಲ್ಲಿ ಅದು ರೈತರಿಗೆ ಸಿಗುತ್ತೆ. ಹಾಗಾಗಿ ಈ ತರಹದ ಜೈವಿಕ ಉತ್ಪನ್ನಗಳು, ನಾನು ಹೇಳಿದೆ, ಒಂದು ಕೀಟಕ್ಕೆ ಒಂದು ಜೈವಿಕ ಉತ್ಪನ್ನ, ಒಂದು ರೋಗಕ್ಕೆ ಒಂದು ಜೈವಿಕ ಉತ್ಪನ್ನ ಅನ್ನುವಷ್ಟರ ಮಟ್ಟಿಗೆ ಉತ್ಪನ್ನಗಳು ಇವತ್ತು ರೈತರಿಗೆ ಲಭ್ಯವಿದೆ. ಆದರೆ ರೈತರಿಗೆ ಅದರ ಒಂದು ಉತ್ಪನ್ನಗಳ ಕ್ವಾಲಿಟಿಯ ಬಗ್ಗೆ ಒಂದು ಸಂಶಯ ಇದೆ. ಹಾಗಾಗಿ ಆ ಸಂಶಯಗಳನ್ನು ಅವರು ನಿವಾರಿಸ್ಕೊಂಡು ಈ ಜೈವಿಕ ಉತ್ಪನ್ನಗಳನ್ನು ಬಳಸಬೇಕು ಅನ್ನೋದು ನನ್ನ ಸಲಹೆ. ಮತ್ತೇನಾದರೂ ಕೂಡ ಯಾರಾದರೂ, ನಾನು ಆಗಲೇ ಹೇಳಿದೆ, ನನಗೆ ಇದು ನಿಮಗೆ ಒಂದು ಸಂಶಯಗಳಿದೆ, ನನಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ ಅನ್ನೋದು ಏನಾದರೂ ನಿಮಗಿದ್ರೆ, ನಾವು ತೋಟಗಾರಿಕಾ ವಿಶ್ವವಿದ್ಯಾಲಯ ಮೈಸೂರು ಭಾಗದಲ್ಲಿ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು, ನಿಮ್ಮ ತೋಟಗಳಲ್ಲಿ ನಾವು ಪ್ರಾತ್ಯಕ್ಷಿಗಳನ್ನು ತಗೋತೀವಿ. ನಾನು ಹೇಳಿದೆ, ಯಾರೋ ಒಬ್ಬರು 40 ಎಕರೆ ಅರೆಕನೆಟ್ ಅಂದರೆ ಅವರು ಅಡಿಕೆ ಬೆಳೀತಾ ಇದ್ದಾರೆ, ಅವರಲ್ಲಿ ಅಣಬೆ ರೋಗ ತುಂಬ ಕಾಡ್ತಾ ಇದೆ. ಅಲ್ಲ, ಅಡಿಕೆಗೆ ಇತ್ತೀಚೆಗೆ ಎಲೆ ಚುಕ್ಕಿ ರೋಗನೂ ಕೂಡ ವಿಪರೀತವಾಗಿ ಕಾಡ್ತಾ ಇದೆ ಅಂತ ಹೇಳ್ತಾರೆ. ಹೌದು ಸರ್, ಅಲ್ವೇ? ಹೌದು. ಅಂದರೆ ಎಷ್ಟೋ ಸಲ ಸರ್ ನಮ್ಮಲ್ಲಿ ಎಲೆಗಳ ಮೇಲೆ ಬರುವಂಥ ಏನು ಕೀಟ ಇರ್ಬೋದು ಅಥವಾ ರೋಗಾಣುಗಳನ್ನು, ಜೈವಿಕ ಜೀವಾಣುಗಳನ್ನು ಬಳಸಿ ಇವತ್ತಿಗೂ ಕೂಡ ಕಷ್ಟ ಸಾಧ್ಯ ಅದನ್ನು ಬಳಸೋದು. ಯಾಕೆ ಅಂತ ಹೇಳಿದರೆ ಅದು ಡೆಸಿಕೇಟ್ ಆಗುತ್ತೆ. ಆ ಜೀವಾಣುಗಳು ಎಲೆಗಳ ಮೇಲೆ ಬದುಕೋಕ್ಕೆ ಒಂದಷ್ಟು ಆದರೆ ಆಗಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾವೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ವಂಗೆ ಎಣ್ಣೆಯುಕ್ತ ಜೀವಾಣುಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅದಕ್ಕೆ. ಯಾಕೆಂದರೆ ಆ ವಂಗೆ ಎಣ್ಣೆ ಏನು ಮಾಡುತ್ತೆ ಅಂದರೆ ಆ ಬಿಸಿಲು ಮತ್ತು ಆ ಶಾಖವನ್ನು ತಡ್ಕೊಂಡು ಆ ಜೀವಾಣುವನ್ನು ಎಲೆಗಳ ಮೇಲೆ ಇರಿಸಲಿಕ್ಕೆ ಸಹಾಯ ಮಾಡುತ್ತೆ. ಆದರೆ ಅಡಕೆಯಂಥ ಬೆಳೆಗಳಿಗೆ ಅದರ ಸಿಂಪರಣೆ ಕಷ್ಟ ಸಾಧ್ಯ. ಹಾಗಾಗಿ ಅದರ ಬಳಕೆ ಇನ್ನೂ ಕೂಡ ಪ್ರಚಾರ ಮಾಡಲಿಕ್ಕೆ ನಾವು ಅಂದರೆ ಇನ್ನೂ ಟೈಮ್ ಬೇಕು ಅದಕ್ಕೆ. ಆದರೆ ಟೊಮ್ಯಾಟೊ ಇರ್ಬೋದು ಅಥವಾ ಬೀನ್ಸ್ ಇರ್ಬೋದು, ಈ ಥರದ ಮೇಲೆ ದುಂಡಾಣಯುಕ್ತ ರೋಗಗಳು, ಎಲೆ ಚುಕ್ಕೆ ರೋಗಗಳನ್ನು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಬ್ಯಾಸಿಲಸ್ ಮತ್ತು ಸ್ಯೂಡೋಮೋನಾಸ್ ಯುಕ್ತ ಜೀವಾಣುಗಳನ್ನು ವಂಗೆ ಮತ್ತು ಬೇವಿನ ಎಣ್ಣೆಯ ಮುಖಾಂತರ ನಾವು ಬಳಸಿದ್ರೆ ಅದು ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಮತ್ತೆ ಹೇಳಿದೆ, ರೋಗ ಬರೋಕ್ಕಿಂತ ಮುಂಚೆ ಮಾಡಬೇಕು. ಅವ್ರಿಗೇನು ಗೊತ್ತಿರಲ್ಲ. ಆದರೆ ನಮಗೆಲ್ಲ ಅಂದರೆ ರೈತನಿಗೆ ಯಾವಾಗ ಯೂಸ್ ಮಾಡಬೇಕು ಅಂತೇಳಿದ್ರೆ, ಸಾಮಾನ್ಯವಾಗಿ ಎಲೆ ಚುಕ್ಕೆ ರೋಗಗಳು, ಎಲೆಗಳ ಮೇಲೆ ಬರೋವಂಥ ಎಲೆ ಚುಕ್ಕೆ ಅಥವಾ ಬ್ಲೈಟ್ ಅಂತ ಕರಿತೀವಿ ನಾವು, ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಮಳೆ ಶುರುವಾದ 10 ರಿಂದ 15 ದಿನಗಳಿಗೆ ಶುರು ಆಗುತ್ತೆ. ಹಾಗಾಗಿ ಮಳೆ ಶುರುವಾದ 2 ರಿಂದ 3 ದಿನಗಳಿಗೇನಾದರೂ ಈ ಜೈವಿಕ ಜೀವಾಣುಗಳನ್ನು ಬಳಸಿದ್ರೆ ಅವರು ಖಂಡಿತವಾಗಿಯೂ ಕಡಿಮೆ ಮಾಡ್ಬೋದು. ನಾವು ಈವನ್ ಬಾಳೆಯಲ್ಲೂ ಕೂಡ ನಮಗೇನು ಸಿಗಟೋಗ ಎಲೆ ಚುಕ್ಕಿ ರೋಗ ಇದೆಯಲ್ಲ, ಆ ಎಲೆ ಚುಕ್ಕಿ ರೋಗಕ್ಕೂ ಕೂಡ ಒಂದು ಟ್ರೈಕೋಡರ್ಮಾ ಮೆಟಬಲೈಟ್ ಅಂದರೆ ಅದರ ಒಂದು ಏನು ಅದು ಹೊರಸೂಸುವಂಥ ಒಂದು ಮೆಟಬಲೈಟು ಮತ್ತು ಸುಡೋಮಾನಸನ್ನು ನಾವು ವಂಗೆ ಎಣ್ಣೆಯ ಜೊತೆ ಬೆಳೆಸಿದ್ರೆ ಅದಕ್ಕೂ ಕೂಡ ಕಂಟ್ರೋಲ್ ಮಾಡುತ್ತೆ ಅಂತ ಆಲ್ರೆಡಿ ಡೆಮಾನ್ಸ್ಟ್ರೇಷನ್ ಆಗಿದೆ. ಪ್ರತ್ಯಕ್ಷಗಳನ್ನು ತಗೊಂಡಿದ್ದಾರೆ ನಮ್ಮ NRCB ಸಂಸ್ಥೆಯವರು, ಅದನ್ನು ಕೂಡ ಮಾಡುತ್ತೆ. ಆದರೆ ಅದನ್ನು ಬಳಕೆ ಮಾಡಬೇಕು. ಈ ರೀತಿಯ ಅಂದರೆ ಡೆಲಿವರಿ ನಾವು ರೈತರ ಅವಶ್ಯಕತೆಗೆ ತಕ್ಕಂತೆ ಎಣ್ಣೆಲಿ ಬಳಸಬೇಕಾ, ನೀರಲ್ಲಿ ಬಳಸಬೇಕಾ ಅನ್ನೋದನ್ನು ಕೂಡ ನಾವೇ ಅವ್ರಿಗೆ ಹೇಳಿಕೊಟ್ಟು ಕೂಡ ನಾವು ಸಮಸ್ಯೆಗೆ ಆಧಾರಿತ ಜೀವಾಣುಗಳನ್ನು ನಾವು ರೈತರಿಗೆ ಕೊಡ್ತೀವಿ. ಹಾಗಾಗಿ ಅದರ ಬಳಕೆಯನ್ನು ಅವರು ಮಾಡಬೇಕು ಅನ್ನೋದು ನಮ್ಮ ಆಶಯ. ಈಗ ಜೀವಾಣುಗಳು ಕೀಟವನ್ನು ಹತೋಟಿ ಮಾಡೋದಕ್ಕೆ, ರೋಗಗಳನ್ನು ಹತೋಟಿ ಮಾಡೋದಕ್ಕೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ತಾವೇ ಹೇಳಿದಾಗೆ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ಕೆಲಸ ಮಾಡ್ತಾ ಇದ್ದಾವೆ. ಹೌದು. ಈಗ ನೆಮಟೋಡ್ಗಳನ್ನು ಹತೋಟಿ ಮಾಡೋದಕ್ಕೆ ಏನಾದರೂ ಪರಿಣಾಮಕಾರಿಯಾದಂಥ? ಖಂಡಿತ ಒಳ್ಳೆಯ ಪ್ರಶ್ನೆ. ಆಮೇಲೆ ಮಣ್ಣಲ್ಲೇ ವಾಸಿಸಿ ಬೆಳೆಯ ಬೇರನ್ನು ತಿನ್ನುವಂತಹ ಬೇರುಹುಳುಗಳು. ಆ್ಯಕ್ಚುಲಿ ನಾನು ಅದನ್ನು ಮರ್ತಿದ್ದೆ ಸರ್, ತುಂಬ ಒಳ್ಳೆಯ ಪ್ರಶ್ನೆ. ಜಂತುಹುಳುಗಳ ನಿರ್ವಹಣೆಗೆ ರಾಸಾಯನಿಕಗಳಿಗಿಂತ ಅತ್ಯಂತ ಪರಿಣಾಮಕಾರಿ ಪರ್ಯಾಯವಾಗಿ ಬಳಸಬಹುದಾದ ಜಂತುಗಳ ನಿರ್ವಹಣೆಗೆ ನಾವು ಪರ್ಪ್ಯುರೋಸಿಲಿಯಂ ಲೈಲಾಸಿನಸ್ ಅನ್ನೋ ಒಂದು ಜೀವಾಣು, ವರ್ಟಿಸಿಲಿಯಂ ಕ್ಲೆಮಡೋಸ್ಪೋರಮ್ ಎನ್ನುವ ಒಂದು ಜೀವಾಣುವನ್ನು ನಾವು ಬಳಸ್ಬೋದು. ಹಾಗಾಗಿ ಇವುಗಳ ಬಳಕೆಯನ್ನು ನಾನು ಮೊದಲೇ ಹೇಳಿದಾಗೆ ಮಣ್ಣಿಗೆ ಬಳಸುವಾಗ ನಾವು ಏನಾದರೂ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ ಅಥವಾ ಬೇರೆ ಯಾವುದಾದರೂ ಈವನ್ ಕ್ಯಾಸ್ಟರ್
ಕ್ಯಾಸ್ಟರ್ ಇಂಡಿ ಅಂತ ಕರಿತೀವಲ್ಲ ನಾವು, ಅಂದರೆ ನಾವು ಆ ಕ್ಯಾಸ್ಟರ್ ಇಂಡಿಗಳ ಮುಖಾಂತರ ನಾವು ಮಣ್ಣಿಗೆ ಸೇರಿಸಿದ್ರೆ ಖಂಡಿತವಾಗಿಯೂ ಕೂಡ ಜಂತು ಹುಳುಗಳ ಬಾಧೆಯನ್ನು ಕಡಿಮೆ ಮಾಡ್ಬೋದು ಸರ್. ಮತ್ತು ನಾವು ಬಳಸಬೇಕಾದ್ರೆ ಮಣ್ಣಿನಲ್ಲಿ ಸಾವಯವ ಅಂಶಗಳ ಬಳಕೆ ತುಂಬ ಮುಖ್ಯ. ನಾನು ಸಾವಯವ ಅಂಶಗಳ ಬಳಕೆಯನ್ನು ನಾನು ನಿಮ್ಗೆ ಉದಾಹರಿಸಿ ಹೇಳಬೇಕು ಅಂತ ಹೇಳಿದ್ರೆ, 4 ಜನ ರೈತರು ಶುಂಠಿ ಬೆಳೆಗಾರರು ನನ್ನ ಜೊತೆ ಸಂಪರ್ಕದಲ್ಲಿದ್ದರು. 2 ಜನ ರೈತರು ಏನು ಅಂತ ಹೇಳಿದ್ರೆ ಲೀಸಿಗೆ ತೊಗೊಂಡು ಕೆಲಸ ಮಾಡ್ತಾಯಿದ್ರು, ಅವನು ಗೊಬ್ಬರ ಹಾಕಿರಲಿಲ್ಲ. ಈ ಪ್ಯಾಸಿಲೋಮೈಸಿಸ್ ಪರ್ಪ್ಯೂರೋಸಿಲಿಯಂ ಲೈಲಾಸಿನಸ್ ಅನ್ನುವ ಜೀವನವನ್ನು ಬಳಸಿದ್ರು. ಯಾರ ತೋಟದಲ್ಲಿ ಕೊಟ್ಟಿಗೆ ಗೊಬ್ಬರ ಬಳಸಿ ಈ ಪರ್ಪ್ಯೂರೋಸಿಲಿಯಂ ಲೈಲಾಸಿನಸ್ ಬಳಸಿದ್ರು ಅವರಲ್ಲಿ ಜಂತು ಹುಳುಗಳ ಬಾಧೆ ಸ್ವಲ್ಪವೂ ಇರಲಿಲ್ಲ, 90% ನಿರ್ವಹಣೆ ಆಗಿತ್ತು. ಮತ್ತು ಯಾರು ಬಳಸಿಲ್ವೋ, ಈ ಸಾವಯವ ಗೊಬ್ಬರವನ್ನು ಬಳಸಿಲ್ವೋ, ಕೊಟ್ಟಿಗೆ ಗೊಬ್ಬರ ಬಳಸಿಲ್ವೋ, ಅವರಲ್ಲಿ 40ಕ್ಕಿಂತಲೂ ಹೆಚ್ಚು ಜಂತು ಹುಳುಗಳ ಬಾಧೆ ಇತ್ತು. ಅಂದರೆ ಸಾವಯವ ಅಂಶಗಳನ್ನು ಅವರು ಬಳಸಿ ಈ ಜೀವಾಣುಗಳನ್ನು ಬಳಸಿದ್ರೆ ಖಂಡಿತವಾಗಿಯೂ ಕೂಡ ಜಂತು ಹುಳುಗಳ ನಿರ್ವಹಣೆಯನ್ನು ಅವರು ಮಾಡಬಹುದು. ಹಾಗಾಗಿ ಇದರ ಬಳಕೆ ಅವ್ರಿಗೆ ಸಹಾಯ ಮಾಡುತ್ತೆ. ಮತ್ತು ಈ ನಾವು ರಾಸಾಯನಿಕಗಳ ಬಳಕೆಯನ್ನು ನಾವು ಕಳೆದ 10 ವರ್ಷಗಳಿಂದ ನೀವು ನೋಡ್ತಾ ಬಂದರೆ ಸರ್, ಅದಕ್ಕೆ ಈ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಔಷಧಿಗಳಿದ್ದು ಇವತ್ತು ನಮಗೆ ಲಭ್ಯ ಇರೋದೇ ನಿಮಿಡ್ಸ್ ಅನ್ನೋದು ಮತ್ತು ವೇಲಂ ಪ್ರೈಮ್ ಅನ್ನೋ ಅಂದರೆ ಆ ಥರದ 1-2-3 ಔಷಧಿಗಳಿದೆ. ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಅದು ಡೆವಲಪ್ ಆಗ್ತಾ ಇದೆ. ಅಂದರೆ 1-2 ವರ್ಷಗಳ ಅಥವಾ 3 ವರ್ಷಗಳ ಅಥವಾ ಸತತವಾಗಿ ಏನಾದರೂ ಬಳಕೆ ರಾಸಾಯನಿಕಗಳ ಬಳಸಿದ್ರೆ ಅದಕ್ಕೆ ಒಂದು ರೋಗ ಅಂದರೆ ನಿರೋಧಕ ಶಕ್ತಿನ ಆ ಜಂತುಹುಳುಗಳು ಅದರ ಒಂದು ಮೆಟಬಾಲಿಸಮ್ ಆಗಿದೆ. ಈ ರಾಸಾಯನಿಕಗಳ ವಿರುದ್ಧ ಅದು ನಿರೋಧಕತೆಯನ್ನು ಬೆಳೆಸ್ಕೊತಾ ಇದೆ. ಯಾವ ರಾಸಾಯನಿಕ ಜಂತುಹುಳುಗಳ ನಿರ್ವಹಣೆಗೂ ಕೂಡ ಯಾವುದೇ ರಾಸಾಯನಿಕಗಳು 3 ವರ್ಷದ ಮೇಲೆ ಮಾರ್ಕೆಟಲ್ಲಿ ಇಲ್ಲ ಸರ್ ಇದು. ಹಾಗಾಗಿ ಅದಕ್ಕೆ ಪರ್ಯಾಯವಾಗಿ ತುಂಬ ಪರಿಣಾಮಕಾರಿಯಾಗಿ ಬಳಸಬೇಕು ಅಂತ ಹೇಳಿದ್ರೆ ನಮ್ಮ ಪ್ಯಾಸಿಲೋಮೈಸಿಸ್ ಮತ್ತು ವರ್ಟಿಸಿಲಿಯಂ ಕ್ಲೈಮಾಟೋಸ್ಪೋರಮ್ ಕೆಲಸ ಮಾಡುತ್ತೆ. ಇದು ಗೊಣ್ಣೆ ಹುಳ ಸರ್. ಗೊಣ್ಣೆ ಹುಳಕ್ಕೆ ಅಂದರೆ ನಮ್ಮ ಮೆಟರೈಸಿಯಂ ಅನೈಸೋಪ್ಲಿಯೆ ತುಂಬ ಕೆಲಸ ಮಾಡುತ್ತೆ. ಇವತ್ತು ಅಂದರೆ ನಮಗೆ ಗೊಣ್ಣೆ ಹುಳ ನಾವು ಕೇಳ್ತಾ ಇದ್ವಿ ಉತ್ತರ ಕರ್ನಾಟಕದಲ್ಲಿ ಕಬ್ಬಿಗೆ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ. ಇತ್ತೀಚೆಗೆ ಅಡಕೆಗೆ ನಮ್ಮ ಭಾಗದಲ್ಲಿ ಮತ್ತು ತೆಂಗಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಈವನ್ ತರಕಾರಿ ಬೆಳೆಗೂ ಸಮಸ್ಯೆ ಆಗ್ತಾ ಇದೆ. ಮೆಟರೈಸಿಯಂ ಅನೈಸೋಪ್ಲಿಯೆ ಅನ್ನೋದು ತುಂಬ ಪರಿಣಾಮಕಾರಿಯಾಗಿ ಗೊಣ್ಣೆ ಹುಳುಗಳ ನಿಯಂತ್ರಣ ನಾವು ಮಾಡ್ಬೋದು. ಅಂದರೆ ಆ ಗೊಣ್ಣೆ ಹುಳುಗಳ ನಿಯಂತ್ರಣಕ್ಕೆ ಮತ್ತೆ ಯಾವುದೇ ರಾಸಾಯನಿಕಗಳು ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ. ಅದೇ ಅದು ಮಣ್ಣಿಗೆ ಹೋಗುತ್ತೆ, ಮಣ್ಣಲ್ಲಿ ಡೈಲ್ಯೂಟ್ ಆಗುತ್ತೆ, ಆ ಕೆಲಸ ಮಾಡ್ತಾ ಇಲ್ಲ. ಮತ್ತು ಮಣ್ಣಲ್ಲೇ ಇದ್ದು ಇವು ಅದನ್ನು ಕಂಟ್ರೋಲ್ ಮಾಡುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಎಷ್ಟೋ ಸಲ ತಿಪ್ಪೆಲಿ ನಾವು ಕೊಟ್ಟಿಗೆ ಗೊಬ್ಬರ ಮಾಡ್ಕೋತೀವಲ್ಲ ಸರ್, ಅಲ್ಲಿ ಅದರ ಗೊಣ್ಣೆ ಹುಳುಗಳ ನಂಬರ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ತಿಪ್ಪೆಗೆ ಹಾಕ್ಬಿಡೋದು. ಅಂದರೆ ತಿಪ್ಪೆಗಳಿಂದ ಅದು ಶಾಖ ಇರುತ್ತೆ, ಅದನ್ನು ತೆಗೆದು ಹೊರಗಡೆ ಇಟ್ಕೊಂಡು 1 ತಿಂಗಳ ಕಾಲ ಏನಾದರೂ ನೀವು ಮೆಟರೈಸಿಯಮನ್ನು ನೀವು 1 ಟ್ರ್ಯಾಕ್ಟರ್ 2.5 ಟನ್ ಅಂದ 3 ಟನ್ ಟ್ರ್ಯಾಕ್ಟರ್ ಗೊಬ್ಬರಕ್ಕೆ 1 kg ಮೆಟರೈಸಿಯಮನ್ನು ನೀವು ಮಿಶ್ರಣ ಮಾಡಿ ನೀವು ಇಟ್ಟು 1 ತಿಂಗಳು ನೀವು ಬಳಸಿದ್ರೆ ಖಂಡಿತವಾಗಿಯೂ ಕೂಡ ಗೊಣ್ಣೆ ಹುಳುಗಳ ನಿರ್ವಹಣೆಯನ್ನು ತುಂಬ ಪರಿಣಾಮಕಾರಿ ಕಡಿಮೆ ಮಾಡಬಹುದು. ಮಂಜುನಾಥ್ ಅವರ ಈಗ ಜೈವಿಕ ತ್ಯಾಜ್ಯವನ್ನು ಕಳಿಸೋ ಜೀವಾಣುಗಳ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದಾರೆ. ಹೌದು ಚುಟುಕಾಗಿ ಹೇಳ್ಬಿಡಿ ಯಾವುದನ್ನು ಬಳಸ್ಬೋದು ಅಂತ. ಅದಕ್ಕೆ ನಮ್ಮಲ್ಲಿ ಒಂದು ಕೀಟೋಮಿಯಂ ಮತ್ತು ಆಸ್ಪರ್ಜಿಲ್ಲಸ್ ಪೆನಿಸಿಲಿಯಂ ಅನ್ನೋ ಒಂದು ಅಂದರೆ ಈ ತರಹದ ಜೀವಾಣುಗಳನ್ನು ಒಟ್ಟಿಗೆ ಸೇರಿಸಿ ನಮ್ಮಲ್ಲಿ ಡಿಕಂಪೋಸರ್ ಅಂತ ಕೊಡ್ತಾ ಇದ್ದಾರೆ, ವೇಸ್ಟ್ ಡಿಕಂಪೋಸರ್ ಅಂತ ಕೊಡ್ತಾ ಇದ್ದಾರೆ. ಆ ವೇಸ್ಟ್ ಡಿಕಂಪೋಸರ್ಗಳನ್ನು ಅವರು ಬಳಸಿದ್ರೆ ಈ ತ್ಯಾಜ್ಯಗಳನ್ನು ಅಂದರೆ ಅದು 1 ವರ್ಷಕ್ಕೆ ಅದು ಕೊಳಿತಾ ಇದೆ ಅಂತ ಹೇಳಿದ್ರೆ 3-4 ತಿಂಗಳಿಗೆ ಅದು ಕೊಳಿಸುವ ಸಾಮರ್ಥ್ಯ ಅದಕ್ಕೆ ಇದೆ. ನಿಮ್ಮಲ್ಲಿ ಲಭ್ಯ ಇದೆಯಾ? ನಮ್ಮಲ್ಲಿ ಲಭ್ಯ ಇದೆ, ನಮ್ಮಲ್ಲೇ ಇದೆ ಸರ್, ಇದೆ, ನಮ್ಮಲ್ಲಿ ತೋಟಗಾರಿಕಾ ಕಾಲೇಜಿನಲ್ಲಿ ಇದೆ. ಹಾಗಾಗಿ ಅವರು ತಗೋಬಹುದು. ಇನ್ನೊಂದು ಮುಖ್ಯವಾಗಿ ನಾನು ಡಿಕಂಪೋಸರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ತ್ಯಾಜ್ಯವನ್ನು ನಿರ್ವಹಣೆ ಮಾಡೋಕ್ಕೆ ತ್ಯಾಜ್ಯವನ್ನು ಕೊಳೆಸುವ ಪದ್ಧತಿಗಾಗಿ ಡಿಕಂಪೋಸರ್ ಮಾಡಿದ್ದಾರೆ ಎಷ್ಟೋ ಸಲ. ಆದರೆ ಅದನ್ನು ರೈತರು ನೇರವಾಗಿ ಸಿಂಪಡಣೆ ಮಾಡ್ತಾ ಇದ್ದಾರೆ, ಅದು ಒಳ್ಳೆಯದಲ್ಲ. ಎಷ್ಟೋ ಸಲ ಅದು ಅಡ್ಡ ಪರಿಣಾಮವನ್ನು ಮಾಡ್ತಾ ಇದೆ. ಅದಕ್ಕೆ ಊಟ ಬೇಕು ಸರ್. ಆ ಊಟ ಬೇಕು ಅಂತ ಹೇಳಿದ್ರೆ ಎಲೆಗಳನ್ನು ತಿನ್ನುವಂಥ ಸಾಮರ್ಥ್ಯ ಅದಕ್ಕೆ ಇರುತ್ತೆ. ಹಾಗಾಗಿ ಅವರು ಅದನ್ನು ಸಿಂಪರಣೆ ಮಾಡಬಾರ್ದು, ತ್ಯಾಜ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಅದನ್ನು ಬಳಸಬೇಕು. ಹಾಗಾಗಿ ಇದನ್ನು ಅವ್ರ ಮನಸ್ಸಲ್ಲಿ ಇಟ್ಕೋಬೇಕು. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು.
ಡಾಕ್ಟರ್ ಮಂಜುನಾಥ್ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಆದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ? ನನ್ನನ್ನು ನೀವು ಸಂಪರ್ಕ ಮಾಡ್ಬೋದು. 9916219697. ನಿಧಾನವಾಗಿ ಹೇಳಿ ಸರ್, ಇನ್ನೊಂದು ಸರಿ. 9916219697. ಇನ್ನೂ ಒಂದು ಸರಿ ಹೇಳ್ಬಿಡಿ. 9916219697. ಒಳ್ಳೆಯದು ಡಾಕ್ಟರ್ ಮಂಜುನಾಥ್ ಅವರೇ. ತೋಟಗಾರಿಕಾ ಬೆಳೆಗಳಲ್ಲಿ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಪೀಡನಾಶಕಗಳ ಬಳಕೆ ಹಾಗೂ ಅದರ ಮಹತ್ವ ಕುರಿತಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ತೋಟಗಾರಿಕಾ ಬೆಳೆಗಳಲ್ಲಿ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಪೀಡನಾಶಕಗಳ ಬಳಕೆಯನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಉದಯೋನ್ಮುಖ ತೋಟಗಾರಿಕೆ ಬೆಳೆಗಳನ್ನು ಕುರಿತು ನಿವೃತ್ತ ಅಪರ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಸ್.ವಿ. ಹಿತ್ತಲಮನಿ ಅವರೊಂದಿಗೆ ಸಂದರ್ಶನವಿದೆ. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು